श्रीगुरुभ्यो नमः। ओम आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। अस्मद्गुरुसमारम्भां टीकाकृत्पादमध्यमां श्रीमदाचार्यपर्यन्तां वन्दे गुरुपरम्परां। वेदव्यासगुणावास विद्याधीशसतां वश मां निराशं गतक्लेशं पुननाशं हरेशं। लक्ष्मीनारायणं नत्वा पूर्णबोधान् गुरोरपि श्रीकृष्णगीतायाः भाष्यात्युक्तार्थसङ्ग्रहम्। धर्मक्षेत्रे कुरुक्षेत्रे समवेतायुत्सवः। मामकाः पाण्डवाश्चैव किमकुर्वत सञ्जय। अशोच्यानन्वशोचस्त्वं प्रज्ञावानांश्च भाषसे। गतासून् अगतासूंश्च नाम शोचन्ति पण्डिताः। श्रीबुद्धो नमः। हरिः ओम्। ವಿಶ್ವರೂಪದ ದರ್ಶನವನ್ನ ಅರ್ಜುನರು ಪಡೆದದ್ದನ್ನು ವರ್ಣಿಸ್ತಾ ಇದ್ದಾರೆ ಸಂಜಯ. ಧೃತರಾಷ್ಟ್ರನಿಗೆ ಇದೆಲ್ಲವೂ ಕೂಡ ಸಂಜಯನಿಂದ ಹೇಳಲ್ಪಡ್ತಾ ಇರುವ ಅಂಶ. ಅವನಿಗೆ ಆಶ್ಚರ್ಯ, ಕಾತುರ. ಎಷ್ಟೇ ಮಗನ ಪ್ರಭಾವಕ್ಕೆ ಒಳಗಾಗಿದ್ರು ಒಳಗಿನಿಂದ ಸಾತ್ವಿಕ. ಭಗವಂತನ ವಿಷಯ ಅಂತ ಬಂದ ಕೂಡಲೇ ಅದರಲ್ಲಿ ತತ್ಪರನಾಗುವಂತಹ ಸಜ್ಜೀವ. ಯಾವಾಗ ವಿಶ್ವರೂಪವನ್ನು ಕಂಡ ಅಂತ ಸಂಜಯರು ಹೇಳಿದ್ದಾರೋ ಆಗ ಮಿಕ್ಕ ಎಲ್ಲ ತನ್ನ ಮಗನ ಸಂಪರ್ಕದಿಂದ ಬಂದ ತಾಮಸ ಸ್ವಭಾವ ಎಲ್ಲ ಸರಿದು ಭಗವಂತನ ವಿಷಯವನ್ನು ಕೇಳಬೇಕು ಅಂತ ಅವನ ಮನಸ್ಸು. ಆವಾಗ ಅರ್ಜುನ ಕಂಡು ಪರಮಾತ್ಮನನ್ನ ಸ್ತೋತ್ರ ಮಾಡಿದ ಅಂತಾರೆ ಸಂಜಯ. ಏನ್ ಸ್ತೋತ್ರ ಮಾಡಿದ ಅಂತ ತಿಳಿಸ್ತಾರೆ. ಆ ವಿಶ್ವರೂಪವನ್ನು ಕಂಡಂತಹ ಮಹಾನುಭಾವರಾದ ಅರ್ಜುನರು ಪರಮಾತ್ಮನನ್ನು ವಿಚಿತ್ರವಾಗಿ ಸ್ತೋತ್ರ ಮಾಡುತ್ತಾರೆ. ಏನು ಕಂಡರು, ಹೇಗಿದ್ದ ಪರಮಾತ್ಮ, ಅರ್ಜುನರಿಗೆ ಯಾವ ರೀತಿಯಾದಂತಹ ಭಯಾದಿಗಳು ಕೂಡ ಉಂಟಾದವು ಅದನ್ನು ನೋಡಿ ಎಲ್ಲವನ್ನು ವರ್ಣನೆ ಮಾಡ್ತಾರೆ. ಅದನ್ನೇ ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಂಡಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನ್ ಪುರಗಾಂಶ್ಚ ದಿವ್ಯಾನ್. ಮೊದಲಿಗೆ ಪರಮಾತ್ಮ ಹೇಳಿದ್ದ, ನೋಡು, ಅಂತಹ ವಿಶಿಷ್ಟವಾದಂತಹ ರೂಪವನ್ನು ನಾನು ತೋರಿಸಬೇಕಾದ್ರೆ ನೀನು ಗಮನಿಸಬೇಕಾದ ಅಂಶಗಳು ಇಷ್ಟಿಷ್ಟಿದೆ, ಇದನ್ನ ನೋಡು ಇದನ್ನು ನೋಡು ಅಂತ ಹೇಳಿದ್ದ. ಪರಮಾತ್ಮನ ಆದೇಶಾನುಸಾರವಾಗಿ ಆ ವಿಶ್ವರೂಪವನ್ನ ಅರ್ಜುನ ಕಾಣದ ಬಾಯನ್ನೂ ಕೂಡ ಅದನ್ನೇ ಹೇಳ್ತಾ ಇದ್ದಾನೆ. ಪಶ್ಯಾಮಿ, ಸ್ವಾಮಿ ನಾನು ನೋಡ್ತಾ ಇದ್ದೇನೆ. ಏನು? ದೇವಾನ್, ನೀನು ನೋಡ್ಲಿಕ್ಕೆ ಹೇಳಿದ್ದೆ ದೇವತೆಗಳನ್ನ ನೋಡು ಅಂತ ಹೇಳಿ. ನಿನ್ನ ದೇಹದಲ್ಲಿ ದೇವತೆಗಳನ್ನು ಕಾಣ್ಲಿಕ್ಕೆ ಹೇಳಿದ್ದಿ, ನಾನು ಅದನ್ನು ನೋಡ್ತಾ ಇದ್ದೀನಿ. ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್, ಎಲ್ಲ ದೇವತೆಗಳನ್ನು ನಿನ್ನ ದೇಹದಲ್ಲಿ ಕಾಣ್ತಾ ಇದ್ದೇನೆ. ಎಲ್ಲಾ ಜೀವರಾಶಿಗಳನ್ನು ಕೂಡ ನಿನ್ನ ದೇಹದಲ್ಲಿ ನಾನು ನೋಡ್ತಾ ಇದ್ದೇನೆ. ಎಲ್ಲರನ್ನು ಹೇಗೆ ಕಾಣ್ತಾ ಇದ್ದಾನೆ ಅರ್ಜುನ ಅಂತಂದ್ರೆ ಏನ್ ತಾರತಮ್ಯವಾಗಿ ತೋರಿಸ್ತಾ ಇದ್ದಾರೆ. ಮೊದಲಿಗೆ ದೇವರ ದೇಹದಲ್ಲಿ ಯಾರು ಕಾಣ್ತಾ ಇದ್ದಾರೆ? ಬ್ರಹ್ಮಾಂಡಂ, ಬ್ರಹ್ಮದೇವರು ಪರಮಾತ್ಮನ ದೇಹವನ್ನ ಆಶ್ರಯಿಸಿ ಏನು ಇದ್ದಾರೋ ಅದನ್ನು ಕಾಣ್ತಾ ಇದ್ದಾರೆ. ಆಮೇಲೆ ಕಮಲಾಸನಸ್ಥಂ ಈಶಂ, ಬ್ರಹ್ಮದೇವರನ್ನ ಆಶ್ರಯಿಸಿಕೊಂಡಿರುವಂತಹ ಸಾಕ್ಷಾತ್ ಮಹರುದ್ರ ದೇವರು, ಅವರನ್ನ ಆಮೇಲೆ ಕಾಣ್ತಾ ಇದ್ದಾರೆ. ಅಂದ್ರೆ ಏನ್ ತಾರತಮ್ಯೋಪೇತವಾಗಿ ಪ್ರಮಾಣಗಳು ಅದನ್ನೇ ಹೇಳುತ್ತೆ. ಪರಮಾತ್ಮನನ್ನ ಬ್ರಹ್ಮದೇವರು ಆಶ್ರಯಿಸಿದ್ದಾರೆ, ರುದ್ರದೇವರು ಬ್ರಹ್ಮದೇವರನ್ನ ಆಶ್ರಯಿಸಿದ್ದಾರೆ, ಇಂದ್ರಾದಿ ದೇವತೆಗಳು ಆ ಇಂದ್ರಾದಿ ದೇವತೆಗಳನ್ನ ಅಷ್ಟೇ ಯಾಕೆ ಸಮಸ್ತ ಪ್ರಪಂಚವೂ ಮಹರುದ್ರ ದೇವರನ್ನ ಆಶ್ರಯಿಸಿದೆ. ರುದ್ರದೇವರ ಸ್ಥಾನಮಾನ ಬಹಳ ದೊಡ್ಡದು. ನಾವು ಪರಮಾತ್ಮನ ವೈಭವವನ್ನು ಅರ್ಥ ಮಾಡಿಕೊಳ್ಳುವಾಗ ಅವರ ಪರಿವಾರದವರ ವೈಭವ ಹೇಗಿದೆ ಅನ್ನೋದನ್ನು ಅದರ ಜೊತೆಯಲ್ಲೇ ತಿಳ್ಕೊಳ್ತಾ ಹೋಗ್ತೀವಿ. ಹಾಗೆ ಮಹರುದ್ರ ದೇವರನ್ನು ಆಶ್ರಯಿಸಿಕೊಂಡು ಸಮಸ್ತ ಜೀವರಾಶಿಗಳು ಇದ್ದಾರೆ. ಅವರು ಯಾರು? ಋಷಿಗಳು, ಉರಗಾನ್, ದಿವ್ಯಾನ್, ಅನೇಕ ಉರಗಗಳು,
ಸರ್ಪಗಳು, ವಾಸುಕಿ ಮುಂತಾದವರು, ಅದರಂತೆ ಋಷಿಗಳು, ಅನೇಕ ದೇವತೆಗಳು ಪ್ರತಿಯೊಬ್ಬರೂ ಕೂಡ ಮಹರ್ದೇವರನ್ನು ಆಶ್ರಯಿಸಿರೋಣ. ಬ್ರಹ್ಮದೇವರನ್ನ, ಬ್ರಹ್ಮದೇವರು ಪರಮಾತ್ಮನನ್ನ ಅವನ ದೇಹದಲ್ಲಿ ಅವನು ಕೂತಿರುವುದನ್ನು ನೋಡ್ತಾ ಇದ್ದಾನ, ಆ ವಿಶಿಷ್ಟವಾದ ಪರಮಾತ್ಮನ ರೂಪವನ್ನು. ಅಷ್ಟೇ ಅಲ್ಲ, ಹೇಗೆ ಕಾಣಿಸ್ತಾ ಇದ್ದಾನ ಪರಮಾತ್ಮ? ಅನೇಕ ಬಾಹೂದರ ವಕ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತ ರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಅನೇಕ ಬಾಹೂದರ ವಕ್ರ ನೇತ್ರಂ, ಕೈ ಎಷ್ಟಿದೆ ಅಂತ ನೋಡ್ಲಿಕ್ಕೆ ಹೋದ, ಎಣಿಸ್ಲಿಕ್ಕಾಗಲಿಲ್ಲ. ಒಂದಂತೂ ಸ್ಪಷ್ಟ ಇದೆ. ಎಷ್ಟಿದೆ ಕೈ ಅಂದ್ರೆ ಒಂದಂತೂ ಇಲ್ಲ, ಅನೇಕ ಅಂತ ಅದಂತೂ ಸ್ಪಷ್ಟ ಗೊತ್ತಾಗುತ್ತಲ್ಲ. ನಿಕ್ಕ ನಂಬರ್ ಹೇಳ್ಬೇಕಂದ್ರೆ ಸಮಸ್ಯೆ. ಒಂದಂತೂ ಇಲ್ಲ, ಅಥವಾ ಅನೇಕ ಅಂದ್ರೆ ಅನಂತ, ಎಣಿಸಕ್ ಆಗ್ತಾ ಇಲ್ಲ ನಮಗೆ. ಅನೇಕ ಬಾಹು, ಅನಂತ ಕೈಗಳಿದ್ದಾವೆ. ಕೆಲವೊಮ್ಮೆ ಕೈಗಳು ಅನೇಕ ಇದ್ದು ಶರೀರ ಒಂದೇ ಇರುತ್ತೆ, ಉದರ ಒಂದೇ ಇರುತ್ತೆ. ಹಾಗಿಲ್ಲ, ಅನೇಕ ಬಾಹು ಉದರ, ಪರಮಾತ್ಮನ ಹೊಟ್ಟೆನೂ ಅನಂತ ಇದೆ. ಏನು ನೋಡ್ತಾ ಇದ್ದಾನೋ ಪ್ರತಿಯೊಂದು ಕೂಡ ಅನಂತವಾಗಿದೆ. ವಕ್ರ ನೇತ್ರಂ, ಅನಂತ ಮುಖ, ಅನಂತ ಕಣ್ಣು ಇದೆ. ನಿತ್ಯದಲ್ಲಿಯೂ ನಾವು ವೇದಶಾಸ್ತ್ರಗಳಲ್ಲಿ ಹೇಳುದು ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪ, ಪರಮಾತ್ಮ ರೂಪ ತೋರಿಸ್ತಾ ಇದ್ದಾನೆ. ಅಷ್ಟೇ ಯಾಕೆ, ಪಶ್ಯಾಮಿ ತ್ವಾಂ ಸರ್ವತೋನಂತ ರೂಪಂ, ಸರ್ವತಃ ಅನಂತ ರೂಪಂ, ಅನಂತ ರೂಪ ಪರಮಾತ್ಮನದ್ದು ನೋಡ್ತಾ ಇದ್ದಾನೆ. ಅನಂತ ರೂಪ ಅನ್ನುವ ಶಬ್ದಕ್ಕೆ ಅಂತವಿಲ್ಲದ ರೂಪ. ಅಂತ ಅನ್ನೋದು ಮೂರು ರೀತಿಯಾಗಿ ಬರುತ್ತೆ. ಅಂತ ಅಂತಂದ್ರೆ ಅವಧಿ, ಒಂದು ದೇಶತಃ, ಕಾಲತಃ, ಗುಣತಃ. ಅನಂತ ರೂಪಂ, ಯಾವ ರೀತಿಯಲ್ಲಿ ಯಾವ ದೇಶದಲ್ಲಿಯೂ ಕೂಡ ಇಲ್ಲಿಗೆ ಮುಗಿತು ಅಂತಿಲ್ಲ ಪರಮಾತ್ಮನ ರೂಪ. ಎಲ್ಲೆಲ್ಲಿ ನೋಡಿದರೂ ಕೂಡ ಪರಮಾತ್ಮನ ರೂಪವೇ ಕಾಣಿಸ್ತಾ ಇದೆ. ಅನಂತ ರೂಪಂ. ಆಮೇಲೆ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ. ಈ ರೂಪ ಎಲ್ಲಿಂದ ಪ್ರಾರಂಭ ಆಯಿತು ಅಂತ ಹುಡುಕಿಟ್ಟು ಹೋದ್ರೆ, ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ, ಆದಿ ಎಲ್ಲಿ ಅಂತ ಹುಡುಕಕ್ಕೆ ಹೋದ, ಇಲ್ಲಿಂದ ಪ್ರಾರಂಭ ಆಯ್ತು ಇಲ್ಲಿಗೆ ಮುಗಿತು ಅಂತ ಹೇಳಕ್ ಆಗ್ತಿಲ್ಲ. ಇನ್ನೊಂದು ಸ್ವಾರಸ್ಯ, ಇಲ್ಲಿ ಅರ್ಜುನ ಆದಿ ಇಲ್ಲ ಅಂತ್ಯ ಇಲ್ಲ ಅಂದ್ರೆ ಸಾಕಾಗಿತ್ತು. ಮತ್ತೊಂದೇನು ಹೇಳ್ತಾನೆ, ಮಧ್ಯನೂ ಇಲ್ಲ ಅಂತ ಇದ್ದಾನೆ ದೇವರಿಗೆ. ಯಾಕಂದ್ರೆ ಇವೆಲ್ಲ ಸಾಪೇಕ್ಷ ಶಬ್ದ. ನಾವು ಏನನ್ನಾದ್ರೂ ಇದು ಮೊದಲು ಅಂತಂದ್ರೆ ಏನೋ ಒಂದು ಕಡೆ ಇದ್ರೆ ಮೊದಲಾಗುತ್ತೆ. ಕಡೆ ಅಂತಂದ್ರೆ ಯಾವುದೋ ಒಂದು ಮೊದಲಿರಲೇಬೇಕು. ಹಾಗೆ ಮಧ್ಯ ಅಂತಂದ್ರೂ ಕೂಡ ಮೊದಲು ಮತ್ತು ಕಡೆ ಇದ್ದರೆ ಮಧ್ಯ ಅನ್ನೋ ಶಬ್ದ ಪ್ರಯೋಗ ಮಾಡಕ್ಕಾಗತ್ತೆ. ಇಲ್ಲಾಂದ್ರೆ ಮಧ್ಯ ಅನ್ನೋ ಶಬ್ದಕ್ಕೆ ಅರ್ಥವೇ ಇಲ್ಲ. ಹಾಗಾಗಿ ಇಲ್ಲಿ ಪರಮಾತ್ಮನಿಗೆ ಆದ್ಯಂತಗಳಿಲ್ಲ ಅನ್ನೋದೇನೋ ಸುಮ್ಮನೆ ಔಪಚಾರಿಕವಾಗಿ ಅರ್ಜುನನಿಗೆ ಆ ಕಾಲದಲ್ಲಿ ನೋಡಕ್ಕಾಗ್ಲಿಲ್ಲ. ಯಾಕೆ, ಪರಿಸ್ಥಿತಿ ಹೆಂಗಿತ್ತು, ಯುದ್ಧದ ಪರಿಸ್ಥಿತಿ, ಗಾಬರಿ ಆಗಿದ್ದ. ಶುರು ಮತ್ತು ಮೊದಲು ಗೊತ್ತಾಗದೆ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಇಲ್ಲ ಅಂತ ನೋಡ್ಬೋದು. ಹಾಗಲ್ಲ, ನಾನು ದಿವ್ಯ ಚಕ್ಷುಸ್ ಹಾಕೊಂಡು ನೋಡ್ತಾ ಇರೋದು ಇವಾಗ, ಸುಮ್ಮನೆ ಏನೋ ಕಾಲಿಪುಟ್ಟ ಕಣ್ಣಿಂದ ನೋಡ್ತಾ ಇಲ್ಲ. ಔಪಚಾರಿಕವಾಗಿ ಪರಮಾತ್ಮನಿಗೆ ಆದ್ಯಂತಗಳಿಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಪ್ರಜ್ಞಾಪೂರ್ವಕವಾಗಿ ಏನೇ ನೋಡ್ತಾ ಇದು ಮಧ್ಯ ಅಂತ ಹೇಳಕ್ ಆಗ್ತಾ ಇಲ್ಲ ಅವನಿಗೆ. ಪರಮಾತ್ಮನ ರೂಪ ಅಷ್ಟು ವ್ಯಾಪ್ತವಾಗಿದೆ. ಮೊದಲು, ಕಡೆ, ಮಧ್ಯ ಇದ್ಯಾವುದೂ ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ, ಕಾಣ್ತಾ ಇಲ್ಲ. ಕಾರಣ ವಿಶ್ವೇಶ್ವರ ವಿಶ್ವರೂಪ. ಇದು ಎಂಥ ರೂಪ? ಇದು ವಿಶ್ವರೂಪ. ಇಡೀ ವಿಶ್ವವನ್ನ ವ್ಯಾಪಿಸಿದಂತಹ ರೂಪ ಇದು. ಆ ರೂಪ ಇಂಥ ವಿಚಿತ್ರವಾಗಿದೆ. ಎಲ್ಲೆಲ್ಲಿ ತಲೆ ಇದೆಯೋ ಅದು ಬರೀ ತಲೆ ಇಲ್ಲ, ತಲೆಗೆಲ್ಲ ಆಭರಣ ಇದೆ. ಎಲ್ಲೆಲ್ಲಿ ಕೈಗಳಿದೆಯೋ ಅಲ್ಲೆಲ್ಲ ಕಡೆಯಲ್ಲೂ ಆಭರಣ ಇದೆ. ಅಂಥ ವಿಚಿತ್ರ ಅದು. ಅದನ್ನೇ ಹೇಳಿತು, ದಿವ್ಯ ಮಲಾಂತರಧರಂ ದಿವ್ಯ ಗಂಧಾನುದೇಪರಂ. ಹೇಗಿದ್ದಾನೆ ಪರಮಾತ್ಮ? ಕಿರೀಟಿನಂ ಗದಿನಂ ಚಕ್ರಿಣಂಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾತ್ ದೀಪ್ತಾನಲಾರ್ಕದ್ಯುತಿಮಪ್ರಮೇಯಂ. ಆ ರೂಪ ಹೇಗೆ ಕಾಣಿಸ್ತಾ ಇದೆ ಅಂತಂದ್ರೆ, ಎಲ್ಲೆಲ್ಲಿ ಪರಮಾತ್ಮನ ಶಿರಸ್ಸನ್ನು ಕಾಣ್ತಾ ಇದ್ದಾನೋ ಎಲ್ಲ ಕಡೆಯಲ್ಲೂ ಆಭರಣವನ್ನು ಕಾಣ್ತಾ ಇದ್ದಾನೆ. ಕಿರೀಟಿನಂ ಒಂದು ಹೇಳಿದ್ರಷ್ಟೇ, ಎಲ್ಲಾ ಅವಯವೂ ಕೂಡ ಸಾಭರಣನೇ, ಸುಂದರನೇ, ಸಾಕಾರವೇ. ಆದರೆ ಒಂದು ಯಾವುದು ಶಿರೋಮಣಿ ಅಂತ ಕರೀತಾರಲ್ಲ, ಒಂದನ್ನು ಹೇಳಿ ಎಲ್ಲರೂ ಅದರಲ್ಲೇ ತಗೊಳ್ರಿ ಅಂತ ಅನ್ನೋ ಹಾಗೆ ಒಂದು ಅವಯವಕ್ಕೆ, ಅದು ಪ್ರಧಾನವಾದ ಅವಯವಕ್ಕೆ ಹೇಳ್ಬಿಟ್ಟ. ಶಾಸ್ತ್ರದಲ್ಲಿ ಶಿರಸ್ಸಿಗೆ ಉತ್ತಮ ಅಂಗ ಅಂತ ಹೇಳ್ತಾರೆ, ಎಲ್ಲದಕ್ಕಿಂತಲೂ ಪ್ರಧಾನ.
ಅದಕ್ಕೆ ಆಭರಣ ಇದೆ ಅಂತ ಹೇಳಿದ್ರೆ ಅಪ್ರಧಾನವಾದ ಮುಕ್ತಿದ್ದೆಲ್ಲವಕ್ಕೂ ಕೂಡ ಏನು ಬಂತು, ಆಭರಣಗಳಿದೆ ಅಂತ ಅರ್ಥ ಮಾಡ್ಕೋಬೇಕು. ಹಾಗೆ ಪರಮಾತ್ಮನ ಒಂದು ಶಿರಸ್ಸಿನ ಮೇಲೆ ಏನ್ ನೋಡ್ತಾ ಇದ್ದಾನೆ, ಕಿರೀಟಿನಂ, ಒಳ್ಳೆ ಕಿರೀಟ ನೋಡ್ತಾ ಇದ್ದಾನೆ. ನಮ್ಮ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಅವಯವಕ್ಕೂ ಕೂಡ ಆಭರಣ ಇದೆ. ಎಲ್ಲಿ ನೋಡ್ತೀವಿ ಅಂತಂದ್ರೆ, ಕೃಷ್ಣದೇವರಾಯನ ಕಾಲದಲ್ಲಿ ವಿದ್ವಾಂಸರಿಗೆ ಏನೇನು ಗೌರವ ಕೊಡ್ತಾ ಇದ್ದ ಕೃಷ್ಣದೇವರಾಯ ಅಂತ ಒಂದು ಶಾಸನದಲ್ಲಿ ಅವನು ಬರೆಸ್ತಾನೆ. ವಿದ್ವಾಂಸರ ಇಂಥ ಅಂಗಕ್ಕೆ ಆಭರಣ ಇಲ್ಲ ಅಂತ ಆಗಬಾರದು. ಹಾಗೆ ಕೃಷ್ಣದೇವರಾಯ ವಿದ್ವಾಂಸರಿಗೆ ಏನ್ ಮಾಡ್ತಿದ್ದಂತೆ, ಆಭರಣಗಳನ್ನು ಮಾಡಿಸಿ ಹಾಕ್ತಾ ಇದ್ದ ಅಂತ. ಅಲ್ಲಿ ಕಿವಿ, ಮೂಗು ಏನೇನ್ ಸಿಗುತ್ತಾ ಎಲ್ಲರಿಗೂ ಹಾಕ್ತಾ ಇದ್ದಂತೆ. ಅಂದ್ರೆ ಇತ್ತೀಚಿನ ಕಾಲಕ್ಕೆ ಆಭರಣ ಅನ್ನೋದೇ ನಮಗೆ ದೂರ ಪರಾಸ್ತ ಆಗಿರೋದ್ರಿಂದ ಎಲ್ಲೆಲ್ಲಿ ಹಾಕೋತಾರ ಅನ್ನೋದು ಅದು ಬರ್ತೇ ಹೋಗಿದೆ. ಹಿಂದಿನ ಕಾಲದಲ್ಲಿ ಯಾವ ರೀತಿಯಾಗಿ ನಮ್ಮ ಸಂಸ್ಕೃತಿಯಲ್ಲಿ ಆಭರಣಗಳನ್ನು ಹಾಕೊಳ್ತಾ ಇತ್ತು ಅನ್ನೋದನ್ನ ಇತಿಹಾಸದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಒಂದೊಂದೇ ಅವಯವಕ್ಕೆ ಇದಕ್ಕೆ ಆಭರಣ ಇಲ್ಲ ಅಂತ ಆಗಬಾರದು. ಪ್ರತಿಯೊಂದಕ್ಕೂ ಕೂಡ ಆಭರಣಗಳು ಇದೆ. ಕೈಗಿದೆ, ಕಾಲಿಗಿದೆ, ಬೆರಳಿಗಿದೆ, ಪ್ರತಿಯೊಂದಕ್ಕೂ ಇದೆ. ಈಗ ನಮ್ಗೆ ಗೊತ್ತಿರೋದು ಕೆಲವೊಂದು ಮಾತ್ರ. ಪೂಜಾ, ಬಾವು, ಗೋಳಬಂದಿ ಎಲ್ಲಿಲ್ಲ ಅಷ್ಟೇ. ಒಂದ್ಸರ್ತಿ ಭಗವಂತನ ವಿಗ್ರಹವನ್ನು ನೋಡಿದ್ರು ಸಾಕು. ನಿಜವಾಗಿಯೂ ಒಳ್ಳೆಯ ಶಿಲ್ಪಿಗಳು ಆ ಆಭರಣ ಸಮೇತವಾಗಿ ಏನ್ ಮಾಡಿರ್ತಾರೆ, ಆ ವಿಗ್ರಹವನ್ನು ಕೆತ್ತಿರ್ತಾರೆ. ಅವ್ರಿಗೆ ಗೊತ್ತು ಆಗಲ್ಲ ಇವರಿಗೆ ಅಂತ. ಅದಕ್ಕೆ ಮೊದಲೇನೆ ಏನು ಮಾಡ್ಕೊಂಡಿರ್ತಾರೆ, ವಿಗ್ರಹ ಸಮೇತನೇ ಕೆತ್ತಿ ಕೊಟ್ಬಿಟ್ಟಿರ್ತಾರೆ. ನಾವು ಅವ್ರು ಮಂದಾಕ್ಷತೆ ಹಾಕಿದ್ದೀನಿ ಅಂತ ಅನ್ಕೊಳ್ಳೋದಾಗುತ್ತೆ. ಇದು ಮಾಮೂಲಿ ಪ್ರಾಕೃತ ವಿಗ್ರಹಕ್ಕಾದರೆ ಇಲ್ಲ ಅರ್ಜುನ ನೋಡ್ತಾ ಇರೋದು ಏನು, ಸಾಕ್ಷಾತ್ ಅಪ್ರಾಕೃತ ಚಿದಾನಂದವಾಗಿ ಪರಮಾತ್ಮನ ರೂಪ. ಯಾವ ಅವಯವನ್ನ ನೋಡಿದ್ರು ಕೂಡ ಆಭರಣ ಇದೆ. ಇಷ್ಟು ಯಾಕೆ ಅಂತ ಹೇಳ್ತಾ ಇದ್ದಾರೆ, ಪರಮಾತ್ಮ ಮೂಲ ರೂಪದಲ್ಲೂ ಅವತಾರ ರೂಪದಲ್ಲೂ ಎಲ್ಲಾ ರೂಪದಲ್ಲೂ ಕೂಡ ಅವನು ಸಾಕಾರನಿದ್ದಾನೆ, ಸಗುಣನಿದ್ದಾನೆ, ಸುಂದರನಿದ್ದಾನೆ, ಸಾಭರಣನಿದ್ದಾನೆ. ಆದ್ದರಿಂದ ಮೂಲದಲ್ಲಿ ಅವನು ನಿರ್ಗುಣ ನಿರಾಕಾರ. ಇಲ್ಲಿ ಬಂದಾಗ ಮಾತ್ರ ನಮ್ ನಿಮ್ಮಂತೆ ಅವನು ಒಂದು ಶರೀರ ಹೊಂದ್ಕೊಂಡ್ ಬರ್ತಾನೆ, ಮಾಯಾಮಯ ಇದ್ದಾನೆ ಅಂತೆಲ್ಲ ಏನೇನು ದುರ್ವಾದಿಗಳು ಬರ್ತಾವೋ ಅದೆಲ್ಲವನ್ನು ಕೂಡ ಈ ವಿಶ್ವರೂಪಾಧ್ಯಾಯ ಏನ್ ಮಾಡ್ತಾ ಇದೆ, ಪರಿಹಾರ ಮಾಡ್ತಾ ಇದೆ. ಯಾಕೆಂದ್ರೆ ಯಾವುದೇ ವಿಚಾರ ಬಂದಾಗ ಯಾವ ಸಾಕ್ಷಿ ನಮಗೆ ಪ್ರಬಲ ಅನ್ಸ್ಕೊಳ್ಳುತ್ತೆ, ಯಾರು ಕಣ್ಣಾರೆ ನೋಡಿರ್ತಾನಲ್ಲ, ಐ ವಿಟ್ನೆಸ್, ಪ್ರತ್ಯಕ್ಷ ಸಾಕ್ಷಿ. ಇಲ್ಲ ಅರ್ಜುನ ಅಂಥವನು. ಅದಕ್ಕೆ ಪ್ರತಿಯೊಂದು ಕಡೆ ಏನಂತ ಇದ್ದಾನೆ, ಪಶ್ಯಾಮಿ ಪಶ್ಯಾಮಿ, ನಾನು ಕಣ್ಣಾರೆ ನೋಡ್ತಾ ಇದ್ದೇನೆ. ಅಲ್ಲ ನೋಡೋದು ಕೆಲವೊಮ್ಮೆ ತಪ್ಪು ಆಗ್ಬೋದು. ಬೆಳ್ಳಿಯನ್ನ ತಿರುಗುತ್ತಾನೆ, ಆದ್ರೆ ವಾಸ್ತವದಲ್ಲಿ ಅದು ಕಪ್ಪೆ ಚಿಕ್ಕು ಇರಬಹುದು. ನೋಡಿದ ಮಾತ್ರ ಕಥೆ ಹೆಂಗ್ ಸರಿ. ಅದಕ್ಕೆ ಇಲ್ಲಿ ಏನ್ ದೇವರು ಕೊಟ್ಟಿದ್ದು, ದಿವ್ಯ ಚಕ್ಷುಸ್ಕೊಟ್ಟಿದ್ದು. ಅಂತಿಂತ ಕಣ್ಣಲ್ಲಿ ನೋಡಿದ್ದಲ್ಲ, ನೋಡಿದಾನೆ ಎಂದು ಮಾತ್ರ ಅದು ತಪ್ಪಾಗ್ಬೋದಿತ್ತು. ಆದ್ರೆ ಅರ್ಜುನನಿಗೆ ಪರಮಾತ್ಮ ದಿವ್ಯ ಚಕ್ಷುಸ್ಸನ್ನು ಕೊಟ್ಟು ನೋಡು ನನ್ನ ರೂಪ ಹೇಗಿದೆ ಎಂದು ತೋರಿಸ್ತಾ ಇದ್ದಾನೆ. ಆದ್ದರಿಂದ ಇಲ್ಲಿ ಏನು ಅರ್ಜುನ ನೋಡ್ತಾ ಇದ್ದಾನಲ್ಲ, ಇದು ಯಾವುದೂ ಕೂಡ ಮಾಯಾಮಯ ಅಲ್ಲ. ಏನು ವಾಸ್ತವವಾಗಿದೆಯೋ ಅದನ್ನೇ ನೋಡ್ತಾ ಇದ್ದಾನೆ. ಏನು ವೇದಶಾಸ್ತ್ರಗಳು ತಿಳಿಸ್ತಾ ಇದೆಯೋ ಅದನ್ನೇ ಕಾಣ್ತಾ ಇದ್ದಾನೆ. ಆದ್ದರಿಂದ ಅವನು ನಿರಾಕಾರ ಅಂತ ಚಿಂತನೆ ಮಾಡುವುದು ಶಾಸ್ತ್ರ ಸಮ್ಮತವಾದ ಅಲ್ಲ. ಅದನ್ನು ಹೇಳ್ತಾ ಇದ್ದಾನೆ. ಕಿರೀಟಿನಂ ಗದಿನಂ ಚಕ್ರಿಣಂಚ, ಎಲ್ಲಾ ಆಯುಧವನ್ನು ಪರಮಾತ್ಮ ಧಾರಣೆ ಮಾಡಿದ್ದಾನೆ. ಪರಮಾತ್ಮನ ಆಯುಧಗಳು ಎಷ್ಟೆಷ್ಟು ಅಂತ ಯಾರಿಗೂ ಹೇಳಲಿಕ್ಕಾಗಲ್ಲ. ಉಪಲಕ್ಷಣತೆಯ ಎರಡು ಹೇಳಿಬಿಡುತ್ತಾರೆ. ಅದು ಕೂಡ ಈ ರೂಪವನ್ನ ಅರ್ಜುನ ಉಗ್ರವಾಗಿ ಕಾಣ್ತಾ ಇದ್ದಾನೆ. ಮುಂದಕ್ಕೆ ಏನು ಕಾರಣ ಅಂತ ತಿಳಿಸ್ತಾರೆ. ಶಂಖ ಮತ್ತು ಪದ್ಮ ಇವೆಲ್ಲ ಏನು ಅಂದ್ರೆ ಸೌಮ್ಯವಾದ ಆಭರಣ. ಅದಕ್ಕಿಲ್ಲ ಅದನ್ನೆರಡು ಉಲ್ಲೇಖ ಮಾಡಲ್ಲ. ಇವನು ಏನು ಉಲ್ಲೇಖ ಮಾಡ್ತಾ ಇದ್ದಾನೆ, ಗದಿನಂ ಚಕ್ರಿನ ಅಂಚ, ಗದ ಚಕ್ರನ್ನು ಮಾತ್ರ ಉಲ್ಲೇಖ ಮಾಡ್ತಾ ಇದ್ದಾನೆ. ಯಾಕೆ ಇದು ಉಗ್ರವಾಗಿದೆ, ಎಲ್ಲರನ್ನು ಪಡಿಲಿಕ್ಕೆ ಬಂದಿರೋ ರೂಪ ತರ ಕಾಣಿಸ್ತಾ ಇದೆ ಇದು. ಅದಕ್ಕೆ ಯಾವುದು ಉಲ್ಲೇಖ ಮಾಡ್ತಾ ಒಂದು 4 ಆಯುಧಗಳು ಪರಮಾತ್ಮನ ಕೈಯಲ್ಲಿ ಯಾವಾಗಲೂ ಇರೋದಿಲ್ಲ. ಶಂಖ ಚಕ್ರ ಗದಾ ಪದ್ಮ ಧರಾಶ್ಚಿಂತೆ ಅರೇನ. ಅದರಲ್ಲಿ ಸೌಮ್ಯ ಆಯುಧಗಳು 2, ಇನ್ನು 2 ಸೌಮ್ಯವಲ್ಲ ಅಂತ ಜಗತ್ತಿನ ಕಣ್ಣಲ್ಲಿರುವಂತಹ ಆಯುಧಗಳು. ಯಾರು? ಚಕ್ರ, ಗದ. ಅದನ್ನೇ ಚಿಂತನೆ ಮಾಡ್ತಾ ಇದ್ದಾನೆ. ಚಿಂತನೆ ಮಾಡೋರ ಮೇಲೆ ಹೋಗುತ್ತವೆಲ್ಲ. ಅರ್ಜುನನಿಗೆ ಹಾಗೆ ಕಾಣಿಸ್ತಾ ಇದ್ದಾನೆ. ಇವೆಲ್ಲ ಮುಂದೆ ಉಗ್ರ ಅಂತ ಕರೀಲಿಕ್ಕೆ ಕಾರಣ ಇವೆಲ್ಲ. ಕಿರೀಟಿನಂ ಗದಿನಂ ಚಕ್ರಿಣಂಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ. ಆ ಪರಮಾತ್ಮನ ತೇಜಸ್ಸಿನ ರಾಶಿ ಎಷ್ಟಿದೆ ಅಂತಂದ್ರೆ ಎಲ್ಲಾ ಕಡೆ ಪ್ರಕಾಶ ಕಾಣಿಸ್ತಾ ಇದೆ. ಎಷ್ಟು ಅಂತಂದ್ರೆ ಎಲ್ಲಿ ದೀಪ ಇದೆ, ಎಲ್ಲಿ ಪ್ರಕಾಶ ಇದೆ ಅಂತ ಗೊತ್ತಾಗದಷ್ಟು ಪ್ರಕಾಶ ಕಾಣಿಸ್ತಾ ಇದೆ. ಅದಕ್ಕೆ ಅಂತ ದುರ್ನಿರೀಕ್ಷ್ಯಂ, ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಾನೆ.
ಕಷ್ಟಪಟ್ಟು ನೋಡ್ತಾ ಇದ್ದೀನಿ ಅಂತಾನೆ. ದಿವ್ಯ ದೃಷ್ಟಿಯನ್ನ ಕೊಟ್ಟರು ಪರಮಾತ್ಮನ ರೂಪದ ಪ್ರಖರತೆ ಎಷ್ಟಿದೆ ಅಂತ ತೋರಿಸ್ತಾ ಇದ್ದಾನೆ. ಹೇಗಿದೆ ಅಂತಂದ್ರೆ ಅರ್ಜುನನ ಕಣ್ಣಿಗೆ ಆ ರೂಪ ಯಾವ ಬಣ್ಣದ ಕಾಣಿಸ್ತಾ ಇದೆ, ದೀಪ್ತಾರದಾರ್ಥ ದ್ಯುತಿಂ, ಒಳ್ಳೆ ಧಗಧಗ ಅಂತ ಉರಿತಾ ಇರುವಂತಹ ಬೆಂಕಿ, ಅಥವಾ ಸೂರ್ಯ, ಅದು ಮಟಮಟ ಮಧ್ಯಾಹ್ನದ ಸೂರ್ಯ, ಒಂದು ವೇಳೆ ಅದು ಅತ್ಯಂತ ಸೂರ್ಯನೇ, ಸಹಸ್ರಾರು ಸೂರ್ಯ ಏಕಕಾಲಕ್ಕೆ ಉದಯಿಸಿದಾಗ ನಮ್ಮ ಕಣ್ಣು ತಡ್ಕೊಳ್ಳುತ್ತಾ, ಕಣ್ಣು ಪೂರೈಸಿ ಹೋಗುತ್ತೆ. ದುರ್ನಿರೀಕ್ಷ್ಯಂ, ಅಂತಹ ಪ್ರಭೆಯನ್ನು ಪರಮಾತ್ಮ ಬೀರ್ತಾ ಇದ್ದಾನೆ. ಉಗ್ರವಾಗಿ ಪರಮಾತ್ಮ ರೂಪವನ್ನು ತೋರಿಸ್ತಾ ಇದ್ದಾನೆ. ಅಂದ್ರೇನು, ಈ ಸಾಮಾನ್ಯವಾದ ಬೆಂಕಿ ಮುಂತಾದವುಗಳ ಪ್ರಭೆಗೆ ಒಂದು ಅಂತ್ಯ ಅಂತ ಇರುತ್ತೆ, ಅಥವಾ ಗೋಡೆ ಗೀಡೆ ಇವೆಲ್ಲವೂ ಕೂಡ ಅವುಗಳಿಗೆ ಒಂದು ನಿರ್ಬಂಧವನ್ನು ವಿಧಿಸಬಹುದು. ಹಾಗಿದೆಯಾ ಪರಮಾತ್ಮನದ್ದು? ಪರಿಚಯಕ್ಕೋಸ್ಕರ ಹೇಳಿದ್ದಪ್ಪ. ದೇವರಿಗೆ ಏನೇ ದೃಷ್ಟಾಂತ ಕೊಟ್ಟರು ಅದಕ್ಕೆಲ್ಲ ತಾತ್ಪರ್ಯ ಏನು? ಪರಿಚಯ ಅಷ್ಟೇ. ನಮ್ಮ ನಿಮ್ಮ ವ್ಯವಹಾರದಲ್ಲಿ ಪದಾರ್ಥಗಳು ಕಾಣುವಂತೆ ಪರಮಾತ್ಮನಲ್ಲಿ ಅದನ್ನ ಹೇಳಲಿಕ್ಕೆ ಬರಲ್ಲ. ಅದಕ್ಕೆ ಏನಂದ್ರೆ ಮುಂದೆ ಅಪ್ರಮೇಯಂ ಅಂತೆ. ಅಪ್ರಮೇಯ, ಅಪ್ರಮೇಯ ಅಂತಂದ್ರೆ ನಮ್ಮ ನಿಮ್ಮ ಜ್ಞಾನಕ್ಕೆ ಪೂರ್ಣವಾಗಿ ನಿಲುಕದಂತಹ ಸ್ಥಿತಿಯಲ್ಲಿ ಪರಮಾತ್ಮನ ಒಂದು ವಿಶ್ವರೂಪವಿದೆ. ಆದ್ದರಿಂದ ನಾವೇನು ದೃಷ್ಟಾಂತ ಕೊಟ್ಟರು ಅದೆಲ್ಲ ಪರಿಚಯಕ್ಕೋಸ್ಕರ ಅಷ್ಟೇ. ಅರ್ಜುನನು ಅದೇ ಅಂತ ಇದ್ದಾನೆ. ಇಷ್ಟೆಲ್ಲ ಪರಮಾತ್ಮನನ್ನ ನೋಡಿದಾಗ ಹಿಂದೇನು ಪರಮಾತ್ಮ ಹೇಳಿದ್ದ ತನ್ನ ಬಗ್ಗೆ ಅದೆಲ್ಲ ಸಾಕ್ಷಾತ್ಕಾರ ಮಾಡ್ಕೊತಾ ಇದ್ದಾನೆ. ತ್ವಮಕ್ಷರಂ ಪರಮಂ ವೇದಿತವ್ಯಂ, ಹಿಂದಿವೆಲ್ಲ ಬಂದಿತ್ತು. ಬ್ರಹ್ಮ ಅಂದ್ರೆ ಏನು ಅಂತ ಕೇಳಿದ್ದ, ಅಕ್ಷರಂ ಪರಮಂ ಬ್ರಹ್ಮ ಅಂತ ಪರಮಾತ್ಮ ಉತ್ತರ ಕೊಟ್ಟಿದ್ದಾರೆ. ದೇವರನ್ನ ನೋಡಿದಾಗ ಹಿಂದೆಲ್ಲ ಅವರ ಬಗ್ಗೆ ಏನನ್ನ ಪರಮಾತ್ಮನಿಂದಲೇ ಕೇಳಿದ್ನೋ ಎಲ್ಲವನ್ನು ಕಾಣ್ತಾ ಇದ್ದಾನೆ. ತ್ವಮಕ್ಷರಂ ಪರಮಂ ವೇದಿತವ್ಯಂ, ಪರಮಾಕ್ಷರ ಅಂತ ಯಾರು ಅಂತ ಪ್ರಶ್ನೆ ಬಂದಾಗ ಪರಬ್ರಹ್ಮನಾದ ವಿಷ್ಣುವೇ ಪರಮಾಕ್ಷರ ಅಂತ ನೀನು ತಿಳಿಸಿದ್ದಿ. ಆ ಪರಮಾಕ್ಷರ ಬೇರೆ ಯಾರು ಅಲ್ಲ, ನೀನೇ. ನೋಡ್ತಾ ಇದ್ದೀನಿ ನಾನು. ಅಷ್ಟೇ ಅಲ್ಲ, ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ, ಹಿಂದೆ ದೇವರು ಇಡೀ ಜಗತ್ತನ್ನ ನಾನು ಹೊತ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದ ಅಷ್ಟೇ. ಮೈ ಸರ್ವಂ ಪ್ರತಿಷ್ಠಿತಂ ಸೂತ್ರೇ ಮಣಿಗಣ ಇವ, ಎಲ್ಲಾ ಜಗತ್ತು ಕೂಡ ನನ್ನಲ್ಲಿ ಓತಪ್ರೋತವಾಗಿದೆ. ಹೆಂಗೆ ಒಂದು ದಾರದಲ್ಲಿ ಎಲ್ಲಾ ಮಣಿಗಳು ಕೂಡ ಪೋಣಿಸಲ್ಪಡುತ್ತೋ ಹಾಗೆ ನನ್ನಲ್ಲಿ ಇಡೀ ಜಗತ್ತಿದೆ ಅಂತ ಹೇಳಿದ್ದ. ಆದ್ರೆ ದೇವರು ತೋರಿಸ್ತಾ ಇದ್ದಾನೆ. ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ, ಇಡೀ ಜಗತ್ತನ್ನ ಪರಮಾತ್ಮನಲ್ಲಿ ಕಾಣ್ತಾ ಇದ್ದಾನೆ. ದೇವತೆಗಳನ್ನ ನೋಡದ, ಋಷಿಗಳನ್ನ ನೋಡದ, ಸಿದ್ಧರನ್ನ, ಯಕ್ಷರನ್ನ, ಚಾರಣರನ್ನ, ದೈತ್ಯರನ್ನ, ಮನುಷ್ಯರನ್ನ, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಪತಂಗ ಎಲ್ಲವನ್ನ ನೋಡ್ತಾ ಇದ್ದಾನಲ್ಲಿ. ಹಿಂದೆ ಹೇಳಿದ್ದ, ಇಲ್ಲಿ ಪರಮಾತ್ಮ ಹೇಳಿದ್ದನ್ನ ಕೇಳಿ ದೇವರು ಅದನ್ನ ತೋರಿಸಿದ್ದನ್ನ ನೋಡ್ತಾ ಇದ್ದಾನೆ ಅರ್ಜುನ. ಅಷ್ಟೇ ಅಲ್ಲ, ಇಷ್ಟೆಲ್ಲ ನೋಡಿದಾಗ ಅವನಿಗೆ ಮನಸ್ಸಿಗೆ ಬಂದಂತಹ ಅಂಶ ಏನು? ತ್ವಮವ್ಯಯಃ ಶಾಶ್ವತ ಧರ್ಮಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ. ತ್ವಮವ್ಯಯಃ, ಎಲ್ಲ ಜಗತ್ತಿಗೆ ವಿಕಾರ ಇದೆ, ಆದರೆ ಜಗತ್ತನ್ನ ಹೊತ್ತಂತಹ ನಿನ್ನಲ್ಲಿ ಯಾವ ವಿಕಾರವನ್ನು ನಾನು ಕಾಣುತ್ತಾ ಇಲ್ಲ. ಮಿಕ್ಕೆಲ್ಲವೂ ಕೂಡ ಪರಿವರ್ತನೆ ಆಗ್ತಾ ಇದೆ, ಬದಲಾಗ್ತಾ ಇದೆ, ನಾಶ ಆಗ್ತಾ ಇದೆ, ಆದ್ರೆ ಎಲ್ಲವನ್ನ ನೀ ಧಾರಣೆ ಮಾಡಿದ್ದೀಯಲ್ಲ. ನಿನ್ನಲ್ಲಿ ಏನಾದ್ರೂ ಕೂಡ ವಿಕಾರ ಇದೆಯೇನೋ, ಅದರ ಸಂಬಂಧ ಅಥವಾ ಅಲ್ಲಿರುವಂತಹ ಅಂಶಗಳು ನಿನ್ನಲ್ಲಿ ಕಾಣಿಸ್ತಾ ಇದೆಯಾ? ತ್ವಮವ್ಯಯಃ, ನಿನಗೆ ಯಾವುದೇ ರೀತಿಯಾದ ವಿಕಾರ ಇಲ್ಲ. ಮತ್ತೆ ಈ ರೂಪಗಳನ್ನ ಯಾಕೆ ತರ್ತೀಯ? ಚಕ್ರಶಂಕ ಹೇಳ್ಕೊಳ್ಳೋದಕ್ಕೆ ಏನಿದೆ ನಿನಗೆ ಅವಶ್ಯಕತೆ? ಶಾಶ್ವತ ಧರ್ಮಗೋಪ್ತ, ಶಾಶ್ವತ ಧರ್ಮಗುಪ್ತ, ಯಾವ ವೇದಶಾಸ್ತ್ರಗಳಲ್ಲಿ ಪ್ರಖ್ಯಾತವಾದಂತಹ ವೈದಿಕ ಧರ್ಮ, ಸನಾತನ ಧರ್ಮ ಇದೆಯೋ ಅದನ್ನ ಗೊತ್ತ ರಕ್ಷಣೆ ಮಾಡೋದಷ್ಟೇ ನಿನ್ನ ಉದ್ದೇಶ. ಅದನ್ನ ರಕ್ಷಣೆ ಮಾಡಬೇಕಲ್ಲ. ಹಿಂದೆ ಹೇಳಿದ್ದ, ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ಪದಾತ್ಮಾನಂ ಸೃಜಾಮ್ಯಹಂ. ನನ್ನ ಎಲ್ಲಾ ಅವತಾರಗಳಿಗೂ ಇರುವಂತಹ ಪ್ರಯೋಜನ ಇಷ್ಟೇ, ನನಗೇನು ಅದರಿಂದ ಆಗ್ಬೇಕಾಗಿಲ್ಲ, ಹೋಗಬೇಕಾಗಿಲ್ಲ. ಸಜ್ಜನರ ರಕ್ಷಣೆ, ತನ್ಮೂಲಕವಾಗಿ ಧರ್ಮ ಸ್ಥಾಪನೆ, ದುರ್ಜನರ ದಮನ, ಅದರ ಮೂಲಕವಾಗಿ ಅಧರ್ಮದ ನಾಶ. ಇದೆರಡೂ ಕೂಡ ನನ್ನ ಅವತಾರದ ಪ್ರಯೋಜನ, ನನಗೆ ವೈಯಕ್ತಿಕವಾಗಿ ಇಲ್ಲ. ಆದ್ದರಿಂದ ಏನು ದೇವರಿಗೆಲ್ಲ ಬಾಯಲ್ಲಿ ಹೇಳಿದ್ದ ಅಷ್ಟೇ. ಇಲ್ಲಿ ಆ ವಿಶ್ವರೂಪವನ್ನು ನೋಡ್ತಾ ಇದ್ದಾಗ ಅದನ್ನು ಕಾಣ್ತಾ ಇದ್ದಾಗ ಆ ಗುಣಧರ್ಮಗಳನ್ನೆಲ್ಲ ಶಾಶ್ವತ ಧರ್ಮಗುಪ್ತ. ಹೌದು, ಈತ ಕಾಪಾಡ್ತಾನೆ. ಕೆಲವೊಮ್ಮೆ ಒಬ್ಬರು ವ್ಯಕ್ತಿಗಳನ್ನು ನೋಡಿದ್ರೆ ಸಾಕು, ಈತ ಈ ಕೆಲಸ ಮಾಡಬಲ್ಲ ಅಂತ ಗೊತ್ತಾಗೋದು. ಇನ್ನು ಕೆಲವೊಮ್ಮೆ ನೋಡಿದಾಗಲೇ ಸಂದೇಹ ಬಂದ್ಬಿಡುತ್ತೆ. ಒಳ್ಳೆ ಧಾಮ್ ಇದ್ರಪ್ಪ, 6 ಅಡಿ ಇದ್ರು, ಒಂದು ಅಕ್ಕಿ ಮುಟ್ಟೆ ಬಿದ್ದಿತ್ತು, ಅವ್ನು ನೋಡಿದ್ರೆ ಸಾಕು, ಹಿಂಗೆ ಎತ್ತುತ್ತಾನೆ.
ಅವನೇನನ್ನೇನೋ ಎತ್ತಿ ತೋರಿಸ್ಬೇಕಾಗಿಲ್ಲ, ಅವ್ನು ನೋಡಿದ್ರೆ ಸಾಕು ಗೊತ್ತಾಗೋಗುತ್ತೆ. ಅಂಥ ವಿಶ್ವರೂಪವನ್ನು ನೋಡ್ತಾ ದೇವಾದಿ ದೇವತೆಗಳಿಗೂ ಕೂಡ ಆಶ್ರಯ ತಾಣವಾಗಿರುವ ಪರಮಾತ್ಮನ ನೋಡಿ ಅವನು ಮತ್ತೆ ಇವನಲ್ಲೇ ಇನ್ಯಾರ ರಕ್ಷಣೆ ಮಾಡಬೇಕು? ದೇವತೆಗಳು ಅಂದ್ರೆ ಬೇರೆ ಯಾರು ಅಲ್ಲ, ಎಲ್ಲಾ ಧರ್ಮಕ್ಕೆ ಅಭಿಮಾನಿಗಳೇ ದೇವತೆಗಳು. ಅವರನ್ನೆಲ್ಲ ಇವನು ಹೊತ್ಕೊಂಡಿದ್ದಾನೆ ಅಂತಂದ್ರೆ ಇವನು ಇನ್ನೇನು ಮತ್ತೆ ಧರ್ಮವನ್ನು ಹೊತ್ಕೊಂಡಿದ್ದಾನೆ, ಧರ್ಮವನ್ನು ರಕ್ಷಣೆ ಮಾಡುತ್ತಾನೆ ಅಂತ ಅರ್ಥ. ಅದನ್ನೇ ಕಣ್ಣಾರೆ ಕಾಣ್ತಾ ಇದ್ದಾನೆ. ಅದಕ್ಕೆ ಒಂದು ಮಾತಂದ, ನೀನೇನೋ ಇವತ್ತು ಹೊಂದ್ಕೊಂಡಿದ್ದಿ ನಾಳೆ ಹಾರಾಯ್ತಿಂದ ಇಳಿಸ್ಬಿಡ್ತೀಯ ಅಂತಲ್ಲ. ಸನಾತನಸ್ತ್ವಂ ಪುರುಷೋ ಮತೋಮೆ. ಸನಾತನ ಅನಾದ್ಯನಂತ ಕಾಲದಿಂದ ನೀನು ಇವರನ್ನು ಹೊತ್ತುಕೊಂಡೇ ಇದ್ದೀಯಾ. ಇವರು ಬದಲಾಗ್ತಾ ಇದ್ದಾರೆ ಹೊರತು ಕೆಲವರು ಮುಕ್ತರಾಗ್ತಾರೆ, ಕೆಲವರು ಹುಟ್ಟಿ ಬರ್ತಾರೆ ಸೃಷ್ಟಿಯಲ್ಲಿ, ಕೆಲವರು ಮತ್ತೆ ಮುಕ್ತರಾಗ್ತಾರೆ ಅಂತ ಹೇಳಿ ಅವರಲ್ಲಿ ಬದಲಾವಣೆ ಆಗಬಹುದೇ ಹೊರತು ನೀನು ಮಾತ್ರ ಏಕಪ್ರಕಾರವಾಗಿ ಸನಾತನನಾಗಿ ಇದ್ದೀಯಾ. ಹೀಗೇನೆ ನನಗೆ ನೀನು ಕಾಣಿಸ್ತಾ ಇದ್ದೀಯಾ. ಇವೆಲ್ಲ ಪರಮಾತ್ಮ ಭಕ್ತರು ಬೇಡಿದಾಗ ಅದು ಏನು ಬೇಕಾದ್ರೂ ಪೂರ್ಣ ಮಾಡ್ತಾನೆ ಅನ್ನೋದಕ್ಕೆ ಇವೆಲ್ಲ ನಿದರ್ಶನ. ನಿನ್ ರೂಪ ನೋಡ್ಬೇಕು, ತಗೋ ನೋಡು. ಅಪರೋಕ್ಷ ಜ್ಞಾನಿಗಳಿಗೆ ಆ ವರ ಇರುತ್ತೆ, ಅವ್ರು ಏನು ಕೇಳಿದ್ರು ಪರಮಾತ್ಮ ಕೊಟ್ಬಿಡ್ತಾನೆ ಅಂತ. ಹಾಗಂತ ಹೇಳಿ ಅವ್ರು ಇಷ್ಟಪಟ್ಟಿದ್ದೆಲ್ಲ ಕೇಳಕ್ ಆಗಲ್ಲ. ಒಳಗೆ ನಿಂತದ್ದೇ ಕೇಳಬೇಕಂತ ಹೇಳಿ ಪ್ರೇರಣೆ ಮಾಡಿಸಿ ಕೇಳಿಸೋಂಥವ್ರು ಇವರು. ಇಲ್ಲ, ಅರ್ಜುನನ ಮೂಲಕ ಅದನ್ನ ಕೇಳಿಸ್ದ, ಅವರಿಗೆ ತೋರಿಸುವ ಮೂಲಕ ಜಗತ್ತಿಗೆ ಇದು ಬರಲಿ ತತ್ವಜ್ಞಾನ. ಏನೇನೋ ಮುಂದೆ ಬರುತ್ತೆ ದುರ್ವಾದಗಳು, ಈ ಮಾತುಗಳಿಂದ ಅವೆಲ್ಲವೂ ಕೂಡ ಏನಾಗಬೇಕು, ನಿರಸ್ತ ಆಗಬೇಕು. ಆ ನಿಟ್ಟಿನಲ್ಲಿ ಅರ್ಜುನನ ಮೂಲಕ ಇದನ್ನು ತರಿಸ್ತಾ ಇದ್ದಾನೆ. ಪರಮಾತ್ಮನ ರೂಪವನ್ನು ನೋಡ್ತಾ ಇದ್ದಾನೆ. ಹೇಗಿದೆ? ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುದಾಶ ವಕ್ತ್ರಂ ಸ್ವತೇಜಸ ವಿಶ್ವವಿದಂ ತಪಂತಂ. ಅನಾದಿ ಮಧ್ಯಾಂತಂ, ಪರಮಾತ್ಮನಲ್ಲಿ ಅನೇಕ ಗುಣಗಳನ್ನು ಕಾಣ್ತಾ ಇದ್ದಾನಲ್ಲ. ಧರ್ಮರಕ್ಷಕತ್ವ, ಜ್ಞಾನ, ಆನಂದ ಗುಣಗಳು. ಆ ಗುಣಗಳಿಗೆ ಏನಾದ್ರೂ ಆದಿ ಮಧ್ಯ ಅಂತ್ಯ ಇದೆಯಾ ಅಂದ್ರೆ ಇಲ್ಲ. ಇವತ್ತು ಮಾಡಿದ ನಾಳೆ ಮಾಡಲಿಲ್ಲ ಅಂತಿಲ್ಲ. ಅಂದ್ರೆ ಇಲ್ಲಿ 3 ಬಾರಿ ಅರ್ಜುನ ಅನಾದಿ 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 ಎಂದು ಹೇಳಿದ್ದಾನೆ. ಯಾಕೆ? ಒಂದು ದೇಶತಃ, ಕಾಲತಃ, ಗುಣತಃ ಅಂತ ಹೇಳಿ. ಅದಕ್ಕೆ ಭಗವದ್ಗೀತೆಯನ್ನು ನೋಡ್ಬೇಕಾದ್ರೆ ನಮಗೆ ಆಚಾರ್ಯರ ಒಂದು ಅನುಗ್ರಹ ಇಲ್ಲದಿದ್ರೆ ಸಾಧ್ಯವೇ ಇಲ್ಲ. 3 ಬಾರಿ ಹೇಳ್ತಾರೆ. ಹಿಂದೆ ಕೂಡ ಏನಂತಂದ್ರು? ಅನಂತ ರೂಪಂ ಅಂತಂದ್ರು. ಆಮೇಲೆ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಅಂತಂದ್ರು. ಮತ್ತೆ ಇಲ್ಲೂ ಕೂಡ ಹೇಳ್ತಾರೆ ಅನಾದಿ ಮಧ್ಯ ಅಂತಂ. 8 ಬಾರಿ ಹೇಳ್ಬೇಕು? 3 ಬಾರಿ ಹೇಳಿದ್ದಾರೆ. ಆದಿ ಮಧ್ಯ ಅಂತ್ಯ ಇಲ್ಲ, ಆದಿ ಮಧ್ಯ ಅಂತ್ಯ ಇಲ್ಲ, ಆದಿ ಮಧ್ಯ ಅಂತ್ಯ ಇಲ್ಲ. ಯಾಕೆ 3 ಬಾರಿ ಹೇಳಿದ? ದೇಶತಃ ಆದಿ ಮಧ್ಯ ಅಂತ್ಯ ಇಲ್ಲ, ಗುಣತಃ ಆದಿ ಮಧ್ಯ ಅಂತ್ಯ ಇಲ್ಲ, ಕಾಲತಃ ಆದಿ ಮಧ್ಯ ಅಂತ್ಯ ಇಲ್ಲ. ಎಷ್ಟು ತಾತ್ವಿಕ ರಹಸ್ಯವನ್ನು ಒಳಗೊಂಡು ನಾವೇನು ಶಾಸ್ತ್ರದಲ್ಲಿ ಕೇಳ್ತೀವೋ ಅದೆಲ್ಲ ಅರ್ಜುನ ನೋಡ್ತಾ ಇದ್ದಾನೆ. ಸ್ವಾಮಿ, ನಿನ್ನ ಗುಣಗಳಿಗೆ ಆದಿ ಮಧ್ಯ ಅಂತ್ಯ ಇಲ್ಲ, ಕಣ್ಣಾರೆ ಕಾಣ್ತಾ ಇದ್ದೇನೆ. ಅನಂತ ವೀರ್ಯಂ, ನಿನ್ನ ಶಕ್ತಿಗೆ ನಮಗ ಅಂತ್ಯವನ್ನ ಕಾಣ್ತಾ ಇಲ್ಲ. ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ, ನೋಡದಲ್ಲೆಲ್ಲ ಪರಮಾತ್ಮನ ಕೈಯೇ ಕಾಣಿಸ್ತಾ ಇದೆ, ನೋಡದಲ್ಲೆಲ್ಲ ಪರಮಾತ್ಮನ ಕಣ್ಣೇ ಕಾಣಿಸ್ತಾ ಇದೆ, ನೋಡದಲ್ಲೆಲ್ಲ ಪರಮಾತ್ಮನ ಶಿರಸ್ಸೆ, ಎಲ್ಲವೂ ಸಾಧಾರಣ ಸಾಲಂಕೃತವಾಗಿ ಅದು ಕಾಣ್ತಾ ಇರೋದು. ಕಣ್ಣು ನೋಡಿದ್ರೆ ಹೇಗಿದೆ? ಶಶಿ ಸೂರ್ಯ ನೇತ್ರಂ, ಸೂರ್ಯ ಚಂದ್ರನೇ ಪರಮಾತ್ಮನ ಕಣ್ಣೇನೋ ಅನ್ನೋ ಹಾಗೆ ಕಾಣಿಸ್ತಾ ಇದೆ. ಸೂರ್ಯ ಚಂದ್ರನು ಬೇರೆ, ಪರಮಾತ್ಮನ ಕಣ್ಣು ಬೇರೆ. ಪರಮಾತ್ಮನ ಕಣ್ಣಿನಿಂದ ಸೂರ್ಯ ಚಂದ್ರನು ಉತ್ಪನ್ನರಾಗಲು ಅಂತಿದೆ. ಯದ್ಯಪಿ ಚಂದ್ರಮಾ ಮನಸೋ ಜಾತಃ ಅಂತ ಇದ್ರು, ಸೂರ್ಯ ಬಂದಿದ್ದು ಮುಖಾದಿಂದ, ಸೂರ್ಯ ಬಂದಿದ್ದು ಕಣ್ಣಿಂದ. ಚಕ್ಷೋ ಸೂರ್ಯೋದಯ, ಕಣ್ಣಿನಿಂದ ಸೂರ್ಯ ಬಂದಿದ್ದು ನಿಜ. ಚಂದ್ರ ಬಂದಿದ್ದು ಮನಸ್ಸಿಂದ ಅಲ್ವಾ ಅಂತಂದ್ರೆ, ದೇವತೆಗಳಿಗೆ ಅನೇಕ ಸ್ಥಾನಗಳಿಂದ ಉತ್ಪತ್ತಿ ಅನ್ನೋದಿದೆ. ಮನಸ್ಸಿನಿಂದ ಹೇಗೆ ಉತ್ಪತ್ತಿ ಚಂದ್ರನಿಗಿದೆಯೋ ಹಾಗೆ ಕಣ್ಣಿನಿಂದಲೂ ಕೂಡ ಉತ್ಪತ್ತಿ ಇದೆ. ಆದ್ದರಿಂದ ಪರಮಾತ್ಮನ ಕಣ್ಣುಗಳಿಂದ ಉತ್ಪನ್ನರಾದ ದೇವತೆಗಳು ಸೂರ್ಯಚಂದ್ರರು. ಆ ನಿಟ್ಟಿನಲ್ಲಿ ಪರಮಾತ್ಮನ ಕಣ್ಣು ಹೇಗೆ ಕಾಣಿಸ್ತಾ ಇದೆ? ಅಷ್ಟು ಪ್ರಕಾಶಮಾನವಾಗಿ. ಸೂರ್ಯಚಂದ್ರನ ಪ್ರಕಾಶ ಇರಲಿ, ಪರಮಾತ್ಮನ ಪ್ರಕಾಶ ಇರಲಿ, ದೃಷ್ಟಾಂತ ಹೇಳ್ತಾ ಇದ್ದಾನಷ್ಟೇ. ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶ ವಕ್ತ್ರಂ. ಮುಖ ನೋಡೋದಂತೂ ಒಳ್ಳೆ ಕೆನ್ನಾಲಿಗೆಯನ್ನು ಚಾಚಿಸ್ತಾ ಇರುವ ಬೆಂಕಿಯಂತೆ ಪರಮಾತ್ಮನ ಮುಖ ಇದೆ. ಮುಖದಿಂದ ಆ ಬೆಂಕಿಯ ಜ್ವಾಲೆ ಎಷ್ಟು ಬರ್ತಾ ಇದೆ ಅಂತಂದ್ರೆ, ಆ ಜ್ವಾಲೆಯಿಂದಾಗಿ ಇಡೀ ವಿಶ್ವ ಸುಡ್ತಾ ಇದೆ. ಅದನ್ನು ನೋಡ್ತಾ ಇದ್ದಾನೆ ಅರ್ಜುನ. ಬೆಂಕಿ ಬಹಳ ದೂರಾಗಿ ಉರಿತಾ ಇದ್ದಾಗ ಹತ್ತಿರದಲ್ಲೇ ಇರುವಂತಹ ವ್ಯಕ್ತಿಗಳಿಗೂ ಅದ್ರ ಕಾವು ಹೊಡಿತಾ ಇರುತ್ತೆ. ಇನ್ನೊಂಚೂರು ಹತ್ರ ಹೋದ್ರೆ ಸುಟ್ಟೆ ಹೋಗ್ತಾನೆ. ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡೋರು ಗೊತ್ತಿರುತ್ತೆ, ಊರು ಗ್ಯಾಸ್ ಮೇಲೆ ಮಾಡೋರು ಕಷ್ಟ,
ಗದಗ ಕಡೆಯ ಒಲೆಯ ಮೇಲೆ ಹಚ್ಚಿಕೊಂಡು ಅಡುಗೆ ಮಾಡೋರಿಗೆ ಅದರ ಪರಿಚಯ ಹೆಚ್ಚಿರುತ್ತೆ. ಅದಾದ್ರೆ ಇಂಗ್ಲಿಷ್ ಒಂದು ಗಾದೆ ಬೇರೆ ಇದೆ, ಹೀಟು ತಡ್ಕೊಳಕ್ಕಾಗಲ್ಲ ಅಂದ್ರೆ ಹೋಗ್ಬಿಡುತ್ತೆ ಕಿಚನ್ ಇಂದ ಅಂತ ಇದೆ. ಅಷ್ಟು ಬಿಸಿ ಇರುತ್ತೆ, ಸಾಮಾನ್ಯವಾದ ಬಿಸಿನೇ ಹೀಗೆ. ಇನ್ನ ಪರಮಾತ್ಮ ಅಲ್ಲಿ ತೋರಿಸ್ತಾ ಇರುವಂತಹ ಮುಖದ ಬಿಸಿ ಎಷ್ಟಿದೆ ಅಂತಂದ್ರೆ ಸ್ವತೇಜಸ ವಿಶ್ವವಿದಂ ತಪಂತಂ, ಇಡೀ ವಿಶ್ವ ಅವರ ಬಿಸಿಗೆ ಬೆಂದು ಹೋಗ್ತಾ ಇದೆ. ಅದನ್ನು ನೋಡ್ತಾ ಇದ್ದಾನೆ ಅರ್ಜುನ. ಅಷ್ಟೇ ಯಾಕೆ ಪರಮಾತ್ಮನ ರೂಪ ಹ್ಯಾಕ್ ಕಾಣಿಸ್ತಾ ಇದೆ. ಜಾವಾ ಪೃಥಿವ್ಯೋ ಹೃದವಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪ ಉಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಹ್ಯಾಕ್ ಕಾಣಿಸ್ತಾ ಇದೆ ಆ ರೂಪ ಅಂದ್ರೆ ಜಾವಾ ಪೃಥಿವ್ಯೋ ಹೃದವಂತರಂ ಹಿ, ಭೂಮಿ ಮತ್ತು ಆಕಾಶಕ್ಕೆ ಮಧ್ಯದಲ್ಲಿ ಕಾಣಿಸ್ತಾ ಇದೆ ಈ ರೂಪ. ಆ ಎರಡನ್ನು ವ್ಯಾಪಿಸಿಕೊಂಡು ಕಾಣಿಸ್ತಾ ಇದೆ. ಎಲ್ಲಿ ಭೂಮಿ ಇದೆ ಎಲ್ಲಿ ಆಕಾಶ ಇದೆ ಅನ್ನೋದು ಗೊತ್ತಾಗಬಾರದು, ಹಾಗೆ ಪರಮಾತ್ಮನ ರೂಪ ಪೂರ್ಣವಾಗಿ ಒಂದು ರೂಪದಿಂದ ವ್ಯಾಪಿಸಿಕೊಂಡಿದ್ದಾನೆ. ಇನ್ನೊಂದು ರೂಪದಿಂದ ದಿಶಶ್ಚ ಸರ್ವಾಃ, ಎಲ್ಲ ದಿಕ್ಕುಗಳಿಂದ ಪರಮಾತ್ಮ ಅನೇಕ ರೂಪಗಳಿಂದ ವ್ಯಾಪಿಸಿಕೊಂಡಿದ್ದಾನೆ. ವಿಶ್ವರೂಪ ಅಲ್ಲ, ಒಂದು ರೂಪದಿಂದ ಇಡೀ ಜಗತ್ತು ಭೂಮಿ ಆಕಾಶವನ್ನು ವ್ಯಾಪಿಸಿಕೊಂಡಿರೋ ಒಂದು ರೂಪ ನೋಡಿದ್ರೆ ಪರಮಾತ್ಮ ಹೇಳಿದ್ದ ಅರ್ಜುನ ನನ್ನ ಒಂದು ರೂಪ ಅನೇಕ ರೂಪ ಎರಡನ್ನೂ ನೋಡು ಅಂತ ಹೇಳಿದ್ದ. ಅನೇಕ ರೂಪಗಳು ಯಾವುದು ಅಂದ್ರೆ ಇದೆ, ಎಲ್ಲಾ ದಿಕ್ಕುಗಳಲ್ಲೂ ಕೂಡ ವ್ಯಾಪಿಸಿಕೊಂಡಿರ್ತಕ್ಕಂತಹ ಪರಮಾತ್ಮನ ರೂಪವನ್ನ ಅರ್ಜುನ ನೋಡ್ತಾ ಇದ್ದಾನೆ. ನೋಡಿ ಅರ್ಜುನನ ಬಾಯಲ್ಲಿ ಬಂದಿದ್ದು ಒಂದೇ ಶಬ್ದ, ದೃಷ್ಟ್ವಾ ಅದ್ಭುತಂ. ಏನು ಹೇಳಕ್ಕಾಗಲ್ಲ ನಮ್ಮ ಕೈಯಲ್ಲಿ, ಎಷ್ಟಂತ ಶಬ್ದ ಬಳಸಕ್ಕಾಗತ್ತೆ? ಒಂದು ಶಬ್ದ ಬಳಸ್ಬೋದು, ಏನು ಅದ್ಭುತ. ಅದ್ಭುತ ಅನ್ನೋ ಶಬ್ದ ಬಳಸೋದೇ ನಮ್ಮ ಕೈಯಲ್ಲಿ ಅದನ್ನು ವರ್ಣಿಸ್ಲಿಕ್ಕೆ ಶಬ್ದಗಳು ಮುಗಿದಾಗ. ಸಾಮಾನ್ಯ ಲೋಕದಲ್ಲಿರೋ ಯಾವುದೋ ಬಿಲ್ಡಿಂಗ್ ನೋಡ್ಲಿಕ್ಕೆ ನಮ್ಗೆ ಶಬ್ದಗಳು ಹೇಳಲಿಕ್ಕೆ ಬರಲ್ಲ ಅಂದ್ರೆ ಇನ್ನು ಪರಮಾತ್ಮನನ್ನ ಹೇಳಲಿಕ್ಕೆ ಪೂರ್ಣ ಮಟ್ಟದಲ್ಲಿ ತಿಳಿಸ್ಲಿಕ್ಕೆ ಯಾವ ಶಬ್ದಗಳು ಇರ್ಲಿಕ್ಕೆ ಸಾಧ್ಯ? ಅದಕ್ಕೆ ಆ ರೂಪವನ್ನು ನೋಡಿ ಒಂದೇ ಅವರ ಮನಸ್ಸಿನಲ್ಲಿ ಬಂದಿದ್ದು ಅದ್ಭುತಂ, ಇದು ಅದ್ಭುತವಾದ ರೂಪ ಇದು. ಆದರೆ ಈ ರೂಪ ಹೇಗಿದೆ? ರೂಪಂ ಉಗ್ರಂ ತವೇದಂ. ಪರಮಾತ್ಮನ ರೂಪ ಹೇಗೆ ತೋರಿಸ್ತಾ ಇದ್ದಾನೆ? ಉಗ್ರವಾದ ರೂಪ ತೋರಿಸ್ತಾ ಇದ್ದಾನೆ, ಕೋಪಗೊಂಡಂತಹ ರೂಪ ತೋರಿಸ್ತಾ ಇದ್ದಾನೆ. ಇದರಿಂದ ಏನಾಗ್ತಾ ಇದೆ? ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಮೂರು ಲೋಕ ನಡಗಿ ಹೋಗ್ತಾ ಇದೆ ಆ ರೂಪವನ್ನು ನೋಡಿ. ಆ ಕಾಲದಲ್ಲಿ ಅರ್ಜುನರಷ್ಟೇ ನೋಡ್ತಾ ಇರೋದಲ್ಲ, ಬ್ರಹ್ಮಾದಿ ದೇವತೆಗಳು ಅರ್ಜುನ ನೋಡ್ತಾ ಇದ್ದಾನೆ ಅಂತಂದ್ರೆ ಅರ್ಜುನ ಒಳಗೆ ಅವರಿಗೆ ನಿಯಾಮಕರಾಗಿರುವ ತತ್ವಾಭಿಮಾನಿಗಳಿಗಂತೂ ಕಾಣಿಸೋದೆ, ಅವರಿಗೆ ನಿಯಾಮಕರಾದಂತಹ ಅವರಿಗಿಂತಲೂ ಉತ್ತಮರಾದಂತಹ ರುದ್ರಾದಿ ದೇವತೆಗಳಿಗಂತೂ ಅದು ಕಾಣೋದೆ. ಅದರಂತೆ ಅನೇಕರಿಗೂ ಕೂಡ ಆ ಕಾಲದಲ್ಲಿ ಪರಮಾತ್ಮ ತೋರಿಸ್ತಾ ಇದ್ದಾನೆ ರೂಪವನ್ನು. ಕೆಲವರಿಗೆ ಆಯ್ತು, ಭೀಮಸೇನ ದೇವರಿಗೆ ಆಗಿದೆ, ಮತ್ತೆ ಇನ್ ಕೆಲವರಿಗಾಗಿದೆ. ಎಲ್ಲರಿಗೂ ಆ ಅನುಭವವನ್ನು ದೇವರು ಕೊಡ್ಲಿಲ್ಲ. ಸಂಜಯನಿಗೆ ಕೊಟ್ಟಿದ್ದಾರೆ, ಸಂಜಯನಿಗೆ ಕೊಟ್ಟ. ಹೌದು, ಸಂಜಯನಿಗೆ ದಿವ್ಯ ದೃಷ್ಟಿ ಇದ್ದಿದ್ದರಿಂದ ಅವ್ರು ವರ್ಣಿಸ್ತಾ ಇದ್ದಾರೆ. ಹೌದು, ಸಂಜಯನಿಗಿದೆ. ಧೃತರಾಷ್ಟ್ರನಿಗೆ ಅವಾಗ ಸಂಜಯ ಹೇಳಬೇಕಾದ್ರೆ ಧೃತರಾಷ್ಟ್ರನಿಗೆ ಕೇಳಿದ್ದಷ್ಟೇ, ಅವನು ನೋಡಿದ್ದು ಉದ್ಯೋಗ ಪರ್ವದಲ್ಲಿ. ಉದ್ಯೋಗ ಪರ್ವದಲ್ಲಿ ನೋಡಿದ್ದು ವಿಶ್ವರೂಪ ಬೇರೆ, ಇಲ್ಲಿ ಆ ಸಂಜಯ ವರ್ಣನೆ ಮಾಡ್ತಾ ಇರೋ ವಿಶ್ವರೂಪ ಬೇರೆ. ಹಾಗಾಗಿ ಸಂಜಯ ವರ್ಣನೆ ಮಾಡಬೇಕಾದ್ರೆ ಧೃತರಾಷ್ಟ್ರ ಕೇಳಿದ್ದು ಅದು ಸಂಜಯನಿಗೆ ಆ ದಿವ್ಯ ದೃಷ್ಟಿ ಕೊಟ್ಟಿರ್ತಾರೆ. ಯಾಕೆ ಅವರೇ ಹೇಳ್ತಾರೆ, ವ್ಯಾಸಪ್ರಸಾದ ಶ್ರುತವಾಗಿ, ಇದೇ ಭಗವದ್ಗೀತೆ ಕಡೆಯಲ್ಲ ಆ ಮಾತು ಬರುತ್ತೆ, ನನಗೆ ದಿವ್ಯ ದೃಷ್ಟಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಈ ಸಿಸಿ ಕ್ಯಾಮೆರಾ ಹಾಕಿದ್ರೆ ಬರೀ ಒಂದು ಕಡೆ ಒಬ್ಬರನ್ನು ಮಾತ್ರ ನೋಡಬಹುದು. ಆದ್ರೆ ವೇದವ್ಯಾಸರ ಅನುಗ್ರಹದಿಂದ ಬಂದಿತ್ತು, ಯಾವ ವ್ಯಕ್ತಿ ಯಾರನ್ನ ನೋಡ್ದ, ನೋಡ್ಬೇಕಾದ್ರೆ ಅವನ ಮನಸ್ಥಿತಿ ಹೇಗಿತ್ತು, ಎಲ್ಲಿ ಬಾಣ ಹೊಡೆದ, ಎಷ್ಟು ಹೊಡೆದ, ಎಲ್ಲಿ ಬಿತ್ತು, ಎಲ್ಲಿ ಬೀಳಲಿಲ್ಲ, ಬಾಣ ಹೊಡೆಸ್ಕೊಂಡು ಅವನ ಮನಸ್ಸಿನಲ್ಲಿ ಏನಾಗ್ತಾ ಇತ್ತು, ಅವನು ಎಲ್ಲಿ ಓಡ್ತಾ ಇದ್ದ, ಇವೆಲ್ಲ ನೋಡ್ತಾ ಇದ್ದ. ನಾವು ಸುಮ್ಮನೆ ಕಣ್ಣಿಂದ ನೋಡಿದ್ರು ಅಷ್ಟು ಶಕ್ತಿ ಬರಲ್ಲ, ವೇದವ್ಯಾಸರ ಅನುಗ್ರಹದಿಂದ ಬಂದದ್ದು. ಅದಕ್ಕೆ ಹೇಳ್ತಾರೆ ಕಡೆಗೆ ಸಂಜಯನು ಕೂಡ ವೇದವ್ಯಾಸರ ಅನುಗ್ರಹದಿಂದ ಇವೆಲ್ಲ ಪ್ರಾಪ್ತವಾಯಿತು ಅಂತ ಹೇಳಿ. ಯುದ್ಧ ಭೂಮಿಯಲ್ಲಿ ಕೆಲವರಿಗೆ ಮಾತ್ರ ಅದಾಯಿತು. ಇನ್ನ ಮೂಲ ರೂಪದಲ್ಲಿದ್ದ ದೇವತೆಗಳಿಗೆ ಅದು ಕಾಣಿಸಿದೆ. ಮೂಲ ರೂಪದಲ್ಲಿ ಧರ್ಮರಾಜನು, ಯಮಧರ್ಮರಾಜನ ಒಂದು ಅಂಶ, ಅವರಲ್ಲಿ ಲೋಕದಲ್ಲಿ ಯುದ್ಧ ಭೂಮಿಯಲ್ಲಿ ಕಂಡ್ರೋ ಇಲ್ವೋ ಅನ್ನೋದು ಒಂದಾದರೆ, ಮೂಲ ರೂಪದಲ್ಲಿ ಅವರಿಗೆ ಆ ದರ್ಶನ ಆಗೇ ಇದೆ. ಅವರವರ ಯೋಗ್ಯತಾನುಸಾರ ಅದನ್ನು ಆಚಾರ್ಯರ ತಾತ್ಪರ್ಯದಲ್ಲಿ ಸ್ಪಷ್ಟಪಡಿಸ್ತಾರೆ. ವಿಶ್ವರೂಪ ಅಂತಂದ್ರೆ ಎಲ್ಲರಿಗೂ ಒಂದೇ ರೀತಿಯಾದದ್ದಲ್ಲ. ಭೀಷ್ಮಾಚಾರ್ಯರಾಗಲಿ, ದ್ರೋಣಾಚಾರ್ಯರಾಗಲಿ, ಪ್ರತಿಯೊಬ್ಬರಿಗೂ ಕೂಡ ಅವರವರ ಯೋಗ್ಯತಾನುಸಾರ ಮಾತ್ರ ದರ್ಶನ. ಇಲ್ಲ, ಅರ್ಜುನ ಮಹಾ ಉತ್ತಮಾಧಿಕಾರಿ, ಅವರಿಗೆಲ್ಲರಿಗೂ ಹೋಲಿಸಿದ್ರೆ ಸಾಕ್ಷಾತ್ ಇಂದ್ರಾಂಶ.
ಅವನಿಗೆ ಪರಮಾತ್ಮ ಅನುಗ್ರಹ ಮಾಡೋ ರೀತಿ ನೀತಿಗಳೇ ಬೇರೆ. ಅವನಿಗೆ ತೋರಿಸಿದಂತೆ ಎಲ್ರಿಗೂ ತೋರಿಸಿದ್ದು ತಡ್ಕೊಳಕ್ಕಾಗಲ್ಲ. ಅದೇ ಮಾತಂತಾರೆ ಇಲ್ಲಿ, ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಹೆದರ್ತಾ ಇದ್ದಾರೆ ಪರಮಾತ್ಮನ ಉಗ್ರ ರೂಪವನ್ನು ನೋಡಿ. ಇಲ್ಲೆಲ್ಲವನ್ನು ಕೂಡ ಬಹಳ ಚೆನ್ನಾಗಿ ನಿರ್ಣಯ ಕೊಡ್ತಾರೆ ಆಚಾರ್ಯರು. ಪರಮಾತ್ಮನ ನೋಡಿದ್ರೆ ಹೆದರ್ಬೇಕು ಯಾಕೆ? ಯಾರನ್ನ ನೋಡಿದರೆ ನಮಗೆ ಅಭಯನೋ, ಯಾರನ್ನ ನೋಡ್ಲಿಕ್ಕೋಸ್ಕರವಾಗಿ ನಾವೆಲ್ಲ ಹಪಹಪಿಸ್ತೀವೋ, ಭಯ ಇದೆ ಅಂತ ಯಾರನ್ನ ಕಾಣಬೇಕು, ಆ ಭಯ ಪರಿಹಾರ ಮಾಡ್ಕೋಬೇಕು ಅಂದ್ಕೊಳ್ತೀವೋ, ಅವನು ನೋಡಿದ್ರೆ ಭಯ ಆಗತ್ತೆ ಅಂತಂದ್ರೆ ಅವನು ನೋಡ್ಬೇಕು ಯಾಕೆ? ನಮ್ಮ ಸಾಧನೆ ಎಲ್ಲ ಅಪರೋಕ್ಷಕ್ಕೋಸ್ಕರ. ಅಪರೋಕ್ಷ ಅಂದ್ರೆ ದೇವರನ್ನು ಕಣ್ಣಾರೆ ಕಾಣೋದು. ಅವನು ನೋಡಿದ್ರೆ ಭಯ ಆಗುತ್ತೆ ಅಂತಂದ್ರೆ ಇನ್ಯಾಕೆ ನೋಡಬೇಕು? ಇಲ್ಲಿ ಆಂತರ್ಯವನ್ನು ಆಚಾರ್ಯ ತಿಳಿಸ್ತಾರೆ. ಇಲ್ಲಿ ಕೃಷ್ಣಾವತಾರ ಬಂದದ್ದು ಭೂಭಾರ ಪರಿಹಾರಕ್ಕೋಸ್ಕರವಾಗಿ. ಭೂಭಾರವನ್ನ ಪರಿಹಾರ ಮಾಡೋದು ಅಂದ್ರೆ ಏನು? ದುರ್ಜನರನ್ನ ದಮನ ಮಾಡೋದು. ದುರ್ಜನರನ್ನು ದಮನ ಮಾಡಬೇಕಂದ್ರೆ ಅವರ ಕಣ್ಣಿಗೆ ನಾನು ಹೆಂಗೆ ಕಾಣಿಸ್ಬೇಕು? ಉಗ್ರವಾಗಿ ಕಾಣಿಸ್ಬೇಕು. ಇಲ್ಲಿ ನಾನು ತಂದಂತಹ ಕೃಷ್ಣ ರೂಪ ಏನ್ ತೋರಿಸ್ತಾರೆ? ವಿಶ್ವರೂಪ ತೋರಿಸ್ತಾ ಇದೆ. ಅದಕ್ಕೆ ಆ ರೂಪ ಏನ್ ತೋರಿಸ್ತು? ಉಗ್ರವಾದಂತಹ ರೂಪನೇ ತೋರಿಸ್ತಾ ಇದೆ. ಅದನ್ನ ನಾರದಾದಿಗಳೆಲ್ಲ ಬಹಳ ಖುಷಿಯಿಂದ ನೋಡಿದಾರಂತೆ. ಆಚಾರ್ಯ ತಿಳಿಸ್ತಾರೆ ಅದನ್ನ. ನಾರದಾದಿಗಳು ಆ ರೂಪವನ್ನ ಆನಂದದಿಂದಲೇ ನೋಡಿದ್ದಾರೆ. ಅವ್ರಿಗೇನು ಅದರಿಂದ ಭಯ ಆಗ್ಲಿಲ್ಲ. ಅಂದ್ರೆ ಉಗ್ರ ರೂಪವನ್ನೇ ನೋಡಿದ್ರು ಅವ್ರಿಗೇನು ಭಯ ಆಗ್ಲಿಲ್ಲ. ಹೇಗೆ? ನಿನ್ನೆ ದಿವಸ ನರಸಿಂಹ ಜಯಂತಿ ನೋಡಿದ್ರಲ್ಲ, ಏನು ಉಗ್ರ ಅನ್ನೋ ಹೆಸರಿಗೆ ಅವರೇ ಉಗ್ರ ವೀರಪ್ಪ ಆಗಿಷ್ಟು. ಅಷ್ಟಾದ್ರೂ ಕೂಡ ಪ್ರಹ್ಲಾದರಾಜರಿಗೆ ಕಿಂಚಿತ್ತು ವಿಕಾರ ಇಲ್ಲ. ಪ್ರಹ್ಲಾದ ದೇವತೆಗಳಿಗಂತೂ ಇಲ್ಲೇ ಇಲ್ಲ. ಪ್ರಹ್ಲಾದರಾಜರಿಗೆ ಇಲ್ಲ ಅಂದ್ರೆ ಕಿಮು ಪ್ರಹ್ಲಾದ ದೇವತೆಗಳಿಗೆ. ಆದ್ದರಿಂದ ಪರಮಾತ್ಮ ಉಗ್ರ ರೂಪವನ್ನ ತೋರಿಸಿದರು. ಉಗ್ರನಂತೆ ಇರ್ತಾರೆ ಹೊರತು ಅವರಿಗೆ ಯಾವುದೇ ರೀತಿಯಾದಂತಹ ಕ್ರೋಧಾದಿಗಳಿಲ್ಲ ಅಂತಾನೆ ನೋಡ್ತಾ ಇರ್ತಾರೆ ಎಲ್ಲರೂ ಕೂಡ. ಸಾತ್ವಿಕರು, ಸಜ್ಜನರು, ದೇವರನ್ನು ಅರ್ಥ ಮಾಡಿಕೊಂಡವರು. ಯಾರಿಂದ ಪೂರ್ಣ ಅರ್ಥ ಮಾಡಿಕೊಂಡಿಲ್ಲ ಅಂತವ್ರು ಏನಾಗುತ್ತೆ ನೋಡಿ ಹೇಳ್ಕೊಂಡ್ಬಿಡ್ತಾರೆ. ಅದನ್ನಂದ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಅವರೆಲ್ಲ ಹೆದರ್ಬಿಟ್ಟಿದ್ದಾರೆ ಪರಮಾತ್ಮನ ರೂಪವನ್ನು ನೋಡಿ. ಇನ್ನ ಒಂದು ಅರ್ಥದಲ್ಲಿ ನೋಡಿದ್ರೆ ಪರಮಾತ್ಮ ನರಸಿಂಹಾವತಾರ ತೋರಿಸಿದ್ದನ್ನೋಡೇ ಹೆದರ್ಬಿಟ್ಟಿದ್ದಾರೆ ಅಂದ್ರೆ, ಇಲ್ಲಂತೂ ಎಷ್ಟು ತೋರಿಸ್ತಾ ಇದ್ದಾರೆ. ಬಾಯಿ ಸುಡ್ತಾ ಇದೆ. ಎಲ್ಲವನ್ನು ಪರಮಾತ್ಮ ಮುಂದೆ ಹೇಳ್ತಾನೆ. ಈ ಬಾಯಲ್ಲಿ ಯಾರ್ಯಾರು ಹೋಗ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದಾರೆ. ಅರ್ಜುನ ಹೆದರ್ಬಿಟ್ಟಿದ್ದಾರೆ ಅದನ್ನು ನೋಡಿ. ಅಂತಹ ಉಗ್ರವಾದ ರೂಪ. ಅಲ್ಲಿ ಒಬ್ಬನೇ ಇದ್ದ. ಇಲ್ಲಿ ಇಡೀ ಜಗತ್ತನ್ನ ಪರಮಾತ್ಮ ನುಂಗುತ್ತಾ ಇರುವಂತಹ ರೂಪವನ್ನು ನೋಡ್ತಾ ಇದ್ದಾನೆ. ಎಷ್ಟು ಗಾಬರಿ ಆಗಬೇಡ, ಹೆದರಿಕೆ ಆಗಬೇಡ. ಅದನ್ನು ನೋಡ್ತಾ ಇದ್ದಾರೆ. ಆದರೂ ಕೈ ಮುಟ್ಕೊಂಡು ಏನಂತ ಇದ್ದಾರೆ? ಸ್ವಾಮಿ, ನಿನ್ನ ರೂಪವನ್ನು ನೋಡಿ ದೇವತೆಗಳು ಏನ್ ಮಾಡ್ತಾ ಇದ್ದಾರೆ ಗೊತ್ತೇನು? ಅಮೀಹಿತ್ವಾಂ ಸುರಸಂಘ ವಿಶಂತಿ ಕೇಚಿತ್ ಭೀತಾ ಪ್ರಾಂಜಲಯೋ ಗೃಣಂತಿ. ನಿನ್ನ ದೇಹದಲ್ಲಿ ಬರೀ ಈ ಅಮುಕ್ತರಾದ ದೇವತೆಗಳು ಅಷ್ಟೇ ಅಲ್ಲ, ಮುಕ್ತ ದೇವತೆಗಳು ಕೂಡ ಇದ್ದಾರೆ. ಪರಮಾತ್ಮನನ್ನೇ ಆಶ್ರಯಿಸಿಕೊಂಡಿರಬೇಕಲ್ಲ ಅವರು ಕೂಡ. ಅವನಿಗೆ ಯಾರು ಕಾಣಿಸ್ತಾ ಇದ್ದಾರೆ? ಮುಕ್ತರು ಕೂಡ ಕಾಣಿಸ್ತಾ ಇದ್ದಾರೆ. ದೇವರನ್ನ ಪರಮಾತ್ಮನನ್ನ ಪ್ರವೇಶ ಮಾಡ್ತಾ ಇರೋದು ಅವರ ಇಚ್ಛೆ. ಮುಕ್ತರ ಅಪೇಕ್ಷೆ ಪಟ್ಟರು ಅಂದ್ರೆ ಪರಮಾತ್ಮ ಅವರನ್ನ ಆಯ್ತು ಅಲ್ಲೂ ನೋಡ್ಬೇಕಾ, ಅಲ್ಲೂ ಹೋಗಿ ಬಂದ್ರಿ, ಇಲ್ಲಿ ನೋಡ್ಬೇಕಾ, ಇಲ್ಲಿ ಹೋಗಿ ಬಂದ್ರಿ. ಮೋಕ್ಷ ಅಂತಂದ್ರೆ ಯಾವ್ದೋ ಒಂದು ಲೋಕ, ಅಲ್ಲಿ ಹೋಗಿ ಬಂದು ಕೂಡಿಸ್ಬಿಡ್ತಾನೆ, ಬಾಯಿ ಹಾಕ್ಬಿಡ್ತಾನೆ, ಮುಗಿತು, ಇನ್ನೋರು ಹೊರಗೆ ಬರೋಂಗಿಲ್ಲ ಅಂತಲ್ಲ. ಮೋಕ್ಷ ಅಂದ್ರೆ ಬಂಧನದಿಂದ ಇಲ್ಲ ಅಂತ ಅರ್ಥ. ಅವ್ರನ್ನು ಯಾವ್ದೋ ಒಂದು ರೂಮ್ ಹೋಗಿ ಕೂಡ ಹಾಕ್ಬಿಡೋದು ಅಂದ್ರೆ ಮೋಕ್ಷ ಏನಂತ? ಮೋಕ್ಷ ಅಲ್ಲ. ಅಂದ್ರೆ ಅವನಿಗೆ ಎಲ್ಲಿ ಇಲ್ಲೆಲ್ಲವೂ ಕೂಡ ಇರ್ಬೋದು ಬೇಕಾದ್ರೆ ಮುಕ್ತರು ಅವ್ರ ಅಪೇಕ್ಷೆ ಪಟ್ಟಲ್ಲಿ. ಪರಮಾತ್ಮ ವಿಶ್ವರೂಪವನ್ನು ತೋರಿಸ್ತಾ ಇರ್ಬೇಕಾದ್ರೆ ಅದೆಲ್ಲವನ್ನೂ ನೋಡ್ತಾ ಇದ್ದಾನೆ. ಅಮೀಹಿತ್ವಾಂ ಸುರಸಂಘ ವಿಶಂತಿ. ಸ್ವಾಮಿ, ನಿನ್ನನ್ನೇ ಈ ಮುಕ್ತರು ಕೂಡ ಪ್ರವೇಶ ಮಾಡ್ತಾ ಇದ್ದಾರೆ. ಹೊರಗಬೇಕಾದ್ರೆ ಅವರು ಕೂಡ ಬರ್ತಾ ಇದ್ದಾರೆ. ಅಷ್ಟೇ ಯಾಕೆ, ಈ ನಿನ್ನ ಉಗ್ರ ರೂಪವನ್ನು ನೋಡಿ ಕೇಚಿತ್ ಭೀತಾಃ ಪ್ರಾಂಜಲಯೋ ಗೃಣಂತಿ. ಕೆಲವರಂತೂ ಬಹಳ ಹೆದರಿ ನಿನ್ನ ಮುಂದೆ ಎರಡೂ ಕೈಗಳನ್ನ ಜೋಡಿಸಿ ನಿನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಋಷಿಗಳೆಲ್ಲ ಏನ್ ಮಾಡ್ತಾ ಇದ್ದಾರೆ? ಸ್ವಸ್ತಿ ಇತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಘಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಋಷಿಗಳೆಲ್ಲ ಏನ್ ಮಾಡ್ತಾ ಇದ್ದಾರೆ ಗೊತ್ತೇನು? ಬಹಳ ಚೆನ್ನಾಗಿದೆ. ಸ್ವಸ್ತಿ ಇತ್ಯುಕ್ತ್ವಾ, ಜನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ನಿನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಇವರಿಗೆ ಹೆಂಗ್ ಉದ್ಧಾರ ಆಗ್ಬೇಕು ಗೊತ್ತಿಲ್ಲ, ಇವರಿಗೆ ಯಾವ ಮಾರ್ಗದಲ್ಲಿ ಹೋಗ್ಬೇಕು ಗೊತ್ತಿಲ್ಲ, ತೋರಿಸ್ಕೊಟ್ರು ಹೋಗ್ಬೇಕನ್ನೋ ಮನಸ್ಸಿಲ್ಲ. ಮನಸ್ಸು ಬಂದ್ರು ಅದೇನೋ ಪರಿಸ್ಥಿತಿ ಅಂತ ಹೇಳಿ ಅದೆಲ್ಲ ಬಿಟ್ಟು ಬಿಡುತ್ತಾರೆ. ಉದ್ಧಾರ ಹೆಂಗಾಗಬೇಕು? ಇವರಿಗೆ ಒಳ್ಳೇದಾಗಲಿ ಅಂತ ಹೇಳಿ ದೊಡ್ಡವರು, ಋಷಿಗಳು, ಜ್ಞಾನಿಗಳು ಇವರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ? ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ವಸ್ತಿ ಇತ್ಯುಕ್ತ್ವಾ, ಜನರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಮಹರ್ಷಿಗಳು, ಸಿದ್ಧರು ಇವರೆಲ್ಲರೂ ಕೂಡ ಪರಮಾತ್ಮನನ್ನ ಪುಷ್ಕರಾಭಿಹಿ, ಪರಮಾತ್ಮನ ಗುಣಗಳಿಂದ ಕೂಡಿದಂತಹ ಸ್ತೋತ್ರಗಳನ್ನು ಅರ್ಪಣೆ ಮಾಡ್ತಾ ಇದ್ದಾರೆ.
ಅಂದ್ರೆ ನಮ್ಮ ಹಿರಿಯರು ಜ್ಞಾನಿಗಳೆಲ್ಲರೂ ಕೂಡ ದೇವರನ್ನ ಸ್ತೋತ್ರ ಮಾಡುವುದರ ಉದ್ದೇಶ ಏನು? ಒಂದೋ ಅವ್ರು ಸುಪ್ರೀತರಾಗಲಿ, ಅದಂತೂ ಸಿದ್ಧನೇ. ಇನ್ನೊಂದೇನು ಅವ್ರಿಗೆ ಆಂತರ್ಯ, ಸಣ್ಣವರಿದ್ದಾರೆ, ಇವರಿಗೇನು ಮಾಡಕ್ ಆಗಲ್ಲ. ಇದನ್ನೇ ತಾನೇ ಗೋಪಾಲದಾಸರು ಹಾಡಲ್ಲಿ ಹೇಳಿರೋದು. ಸ್ವಾಮಿ ಎನ್ನ ಮಾತಲ್ಲವೆನು ಅಂತ ಹೇಳಿ ಹಾಡು ಹೇಳಬೇಕಾದ್ರೆ ಎನ್ನ ಹಿರಿಯರ ಮಾತು ಮನ್ನಿಸಬೇಕು ಕರುಣಿ ಅಂತ ಹೇಳಿ, ನಾವು ಸ್ತೋತ್ರ ಮಾಡಿದ್ರೆ ನೀನು ನಮ್ಮ ಮೇಲೆ ಕರುಣೆ ಬೀರ್ತೀವೋ ಇಲ್ವೋ ಗೊತ್ತಿಲ್ಲ, ನಮ್ಮ ಹಿರಿಯರ ಮಾತೇನಾದ್ರೂ ಒಂದು ವೇಳೆ ನಿನಗೆ ಮುಟ್ಟಿತು ಅಂತಂದ್ರೆ ನನ್ನ ಮೇಲೆ ನಿನ್ನ ಕಾರುಣ್ಯ ಬಿದ್ದೇ ಬೀಳುತ್ತೆ. ಅದಕ್ಕೆ ಎಷ್ಟೇ ನಮಗೆ ಶ್ಲೋಕಗಳು ಬರೆಯಕ್ಕೆ ಬಂದ್ರು ಅದನ್ನ ದೇವರಿಗೆ ಹೋಗಿ ಹೇಳಲ್ಲ. ನಾವು ಏನ್ ಮಾಡ್ತೀವಿ, ದೊಡ್ಡವರು ಮಾಡ್ಕೊಂಡಿದ್ರೆ ಹೇಳುದು. ವ್ಯಾಸರಾಜರು, ವಾದಿರಾಜರು, ದೊಡ್ಡವರು, ನಮಗೇನು ಕನ್ನಡ ಬರಲ್ವಾ? ನಿತ್ಯ ಮಾತಾಡ್ತೀವಿ. ನಾವು ಯಾವುದೋ ಒಂದು ಹಾಕಿ ವಿಕಲ ಅಂತ ಹಾಕಿ ಹಾಡು ಬರೆದು ನಿತ್ಯ ದೇವರಿಗೆ ನಾವು ಮಾಡಿದ್ದೇವೆ ಕೇಳಬಾರ್ದು. ಆದ್ರೆ ಹೇಳಲ್ಲ. ಯಾಕೆ ಹೇಳಲ್ಲ? ಬರಲ್ಲ ಅಂತಲ್ಲ, ಮಾಡಕ್ಕಾಗಲ್ಲ ಅಂತಲ್ಲ, ದೇವರಿಗದು ಮುಟ್ಟಲ್ಲ ಅಂತ ಹೇಳಲ್ಲ. ದೇವರಿಗೆ ಯಾಕೆ ಮುಟ್ಟಲ್ಲ? ನಾವು ಮಾಡಬೇಕಾದ್ರೆ ಅದರ ಹಿನ್ನೆಲೆಯಲ್ಲಿ ಇರಬೇಕಾದ ಜ್ಞಾನಭಕ್ತಿ ವೈರಾಗ್ಯಗಳು ಇರಲ್ಲ. ನಾವು ಏನೋ ಬರೀತಿರ್ತೀವಿ, ತಪ್ಪಾಗತ್ತೆ, ಹರಿತೀವಿ, ರಬ್ಬರಿದ್ರ ಅಳಿಸ್ತೀವಿ, ಕಿತ್ತಾಕ್ತೀವಿ. ಅದು ಯಾವಾಗೋ ಒಂದು ಸೆಟ್ ಆದಾಗ ಜನರ ಮುಂದೆ ಹೇಳ್ತೀವಿ, ಅಲ್ಲೊಂದು 10-20 ತಪ್ಪು ಗೊತ್ತಾಗುತ್ತೆ. ಏನೋ 4 ಜನರ ಮುಂದೆ ಹೇಳ್ಕೊಳಕ್ಕೆ ಹಾಡುಗಳಾಗಬಹುದೇ ಹೊರತು, ಬರೆದಿದ್ದೇನೆ ಅಂತ ಆಗಬಹುದೇ ಹೊರತು, ಭಗವಂತನ ಪ್ರೀತಿಗೆ ಕಾರಣವಾಗುವಂತಹ ಪದಪದ್ಯಗಳು ಅಂತ ಅದು ಪ್ರಾಯ ಕರೆಸ್ಕೊಳ್ಳೋದು ಕಮ್ಮಿ. ಯಾರು ಪ್ರಿಯವಾಗತ್ತೆ? ಯಾರು ಭಗವತ್ ಪ್ರಿಯರೋ ಅಂತ ಯಾರು ಸಿದ್ಧರೋ ಅಂಥವ್ರು ಮಾಡಿದ ವಾಕ್ಯಗಳೇನಾಗತ್ತೆ? ಪರಮಾತ್ಮನಿಗೆ ಮುಟ್ಟುತ್ತೆ. ಆ ವಾಕ್ಯಗಳನ್ನು ಹೇಳಿದಾಗ ಅವರ ಮೇಲಿನ ಕಾರುಣ್ಯದಿಂದ ಪರಮಾತ್ಮ ಅವರು ಹೇಳಿದ್ದನ್ನ ನೋಡಿ ನಮಗೆ ಅನುಗ್ರಹ ಮಾಡ್ತಾರೆ. ಇವಾಗ ರಾಮಾಯಣದಲ್ಲಿ ನೋಡ್ತೀವಿ ನಾವು. ರಾಮಾಯಣದಲ್ಲೂ ಕೂಡ ಒಬ್ಬ ರಾಜ ರಾಮಚಂದ್ರ ದೇವರಿಗೆ ಹಾರ ಕೊಟ್ಟು ಕಳಿಸ್ತಾನೆ. ಯಾರ ಮೂಲಕ? ಅಗಸ್ತ್ಯರ ಮೂಲಕ ಕೊಟ್ಟು ಕಳಿಸ್ತಾನೆ. ನಾನ್ ತಗೊಂಡು ಹೋದ್ರೆ ಪ್ರಯೋಜನ ಇಲ್ಲ, ನನಗೆ ಮತ್ತೆ ಲೌಕಿಕವಾದ ಪ್ರಯೋಜನಗಳಷ್ಟೇ ಸಿಕ್ಕೀತು. ಆಗ ಅಗಸ್ತ್ಯರ ಮೂಲಕ ಒಂದು ವೇಳೆ ಆ ಹಾರವನ್ನು ಪರಮಾತ್ಮ ತಗೊಂಡ್ರೆ, ಅಗಸ್ತ್ಯರು ನಿಷ್ಕಾಮ ಭಕ್ತರು, ಅವ್ರಿಗೇನು ಆಗಬೇಕಾಗಿಲ್ಲ. ಅವರ ಮುಖವನ್ನು ನೋಡಿ ಪರಮಾತ್ಮ ಏನು ಮಾಡ್ತಾನೆ? ನಮಗೆ ಬರೀ ಲೌಕಿಕವಾದ ಪ್ರಯೋಜನಗಳಷ್ಟೇ ಅಲ್ಲ, ಅಲೌಕಿಕವಾದ ಪ್ರಯೋಜನಗಳನ್ನು ಕೊಡ್ತಾನೆ. ಇವೆಲ್ಲ ರಾಮಾಯಣದಲ್ಲಿ ನೋಡ್ತೀವಿ. ಹಾಗೆ ಈ ದೊಡ್ಡವರು ಆ ವಿಶ್ವರೂಪವನ್ನು ನೋಡ್ತಾ ಏನು ಸ್ತೋತ್ರ ಮಾಡ್ತಾ ಇದ್ದಾರೆ? ಯಾಕೆ ಮಾಡ್ತಾ ಇದ್ದಾರೆ? ಸಣ್ಣವರಿದ್ದಾರೆ. ರಾಯರು ತಾನೇ ಅದನ್ನೇ ಮಾಡಿದ್ರು. ಸುಧೀನಂ ದೀನಂ ದೂರಂ ಅನಾಥಂ ಶರಣಾಗತಂ ಏನಂ ಉದ್ಧರೇ ವಿಜ್ಞಾಪನ ಕರ್ತೃಣ ಮುಖ್ಯ ಪ್ರಾಣದೇವರು ಹಿಂಗ್ ಮಾಡ್ತಾ ಇದ್ದಾರೆ ನಮ್ಗೆ ತಿಳಿಸ್ಕೊಟ್ಟು ರಾಯ. ಅವ್ರು ಮಾಡ್ತಾ ಇದ್ರು ನಮ್ಮ ಮೇಲೆ ದೇವರು ಇನ್ನ ಒಂಥರ ಕಣ್ಣು ಬೀರಿ ಬದುಕಿಸಿದ್ದಾನೆ. ಇಲ್ಲದಿದ್ದರೂ ನಾವು ಮಾಡುವಂತ ಪಾಪಧರ್ಮ ಇವತ್ತೇ ನಮ್ಮ ವಿಶ್ವರೂಪದ ಸ್ವಾಹ ತೋಡು ಮುಗಿಸ್ಬಿಡ್ಬೇಕಿತ್ತು. ಅವ್ರು ಕೇಳ್ಕೊಳ್ತಿರೋದಕ್ಕೆ ಆಯ್ತು, ಇಂಥವ್ರ ಅನುಗ್ರಹ ಇವ್ರ ಮೇಲಿದೆ ಅಂತ ಹೇಳಿ ನಮ್ಮ ಮೇಲೆ ಪರಮಾತ್ಮ ಕೃಪೆಯನ್ನು ಬೀರ್ತಾ ಇರೋದು. ಅದೇ ಸ್ವಸ್ತಿ ಇತ್ಯುಕ್ತ, ಇವರಿಗೆ ಒಳ್ಳೇದಾಗಲಿ ಅಂತ ಹೇಳಿ ದೇವತೆಗಳು, ಋಷಿಗಳು ಇವರೆಲ್ಲರೂ ಕೂಡ ಪರಮಾತ್ಮನನ್ನ ನಿತ್ಯದಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾರ್ಯಾರು ಪರಮಾತ್ಮನನ್ನ ಆ ರೂಪವನ್ನು ನೋಡ್ತಾ ಇರೋದು ಅಂತ ಇಲ್ಲಿ ತಿಳಿಸ್ತಾರೆ. ಯಾರು ಆ ರೂಪವನ್ನು ಕಂಡ್ರು ಅಂತಂದ್ರೆ, ರುದ್ರಾದಿತ್ಯಾಹ ವಸವೋ ಏತ ಸಾಧ್ಯಾಹ ವಿಶ್ವೇಶ್ವಿನೌ ಮರುತಶ್ಚೋಷ್ಮಪಾಶ್ಚ ಗಂಧರ್ವ ಯಕ್ಷಾಸುರ ಸಿದ್ಧ ಸಂಘಾಃ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ಭೂಲೋಕದ ದೇವತೆಗಳನ್ನಾಗಿ, ಆ ಭೂಲೋಕದಲ್ಲಿ ದೇವತೆಗಳಾಗಿ ಅವತಾರ ಮಾಡಿ ಬಂದಿರೋರ ಹೆಸರು ಸಲ್ಲ. ಇಲ್ಲಿ ಏನ್ ಹೇಳ್ತಾರೆ? ರುದ್ರಾದಿತ್ಯಾಹ. ರುದ್ರ ಅಂದ್ರೆ ಏಕಾದಶ ರುದ್ರರು, ಅವರೆಲ್ಲಂತೂ ಸಾಕ್ಷಾತ್ ಮಹರುದ್ರ ದೇವರು ಇರೋದೇ. ಆಮೇಲೆ ಆದಿತ್ಯಾಹ, ಆದಿತ್ಯರು, ದ್ವಾದಶಾದಿತ್ಯರು, ಅವರಲ್ಲಿ ಸೂರ್ಯ ಬಂದ, ಆಮೇಲೆ ವರುಣ ಬಂದ, ಇವರೆಲ್ಲ ಅಲ್ಲೇ ಬರ್ತಾರೆ. ಆಮೇಲೆ ವಸವಃ, ಅಷ್ಟವಸುಗಳು ಅಂದ್ರೆ ಭೀಷ್ಮಾಚಾರ್ಯರ ಮೂಲ ರೂಪ. ಆಮೇಲೆ ಏತ ಸಾಧ್ಯ, ಅದರಂತೆ ಸಾಧ್ಯರು, ವಿಶ್ವೇ ದೇವತೆಗಳು, ಅಶ್ವಿನಿ ದೇವತೆಗಳು, ಇವರೇ ನಮಗೂ ಸಹ ದೇವರು. ಆಮೇಲೆ ಮರುತಶ್ಚೋಷ್ಮ ಪಾಶ್ಚ, ಮರುದ್ಗಣರು ಮತ್ತು ಪಿತೃದೇವತೆಗಳು ಇವರೆಲ್ಲರೂ ನೋಡ್ತಾ ಇದ್ದಾರೆ. ಮತ್ತು ಗಂಧರ್ವ, ವಸ್ತುತಃ ಧೃತರಾಷ್ಟ್ರನು ಕೂಡ ಒಬ್ಬ ಗಂಧರ್ವನೇ. ಅವರ ಮೂಲ ರೂಪದಲ್ಲೂ ಕೂಡ ಹೆಸರು ಧೃತರಾಷ್ಟ್ರ ಅಂತಾನೆ. ಇಲ್ಲೇನು ಹೇಳ್ತಾ ಇದ್ದಾರೆ? ಗಂಧರ್ವ, ಗಂಧರ್ವರೆಲ್ಲರೂ ಪರಮಾತ್ಮನ ರೂಪವನ್ನು ನೋಡ್ತಾ ಇದ್ದಾರೆ. ಯಕ್ಷ ಅಸುರ ಸಿದ್ಧ ಸಂಘಾಹ. ಅಸುರರು ಅಂತಂದ್ರೆ ದುರ್ಜನರಲ್ಲ. ಇಲ್ಲಿ ಅಸುರರು ಅಂತಂದ್ರೆ ಸಾತ್ವಿಕರೇ, ಆಸುರಿ ಯೋನಿಯಲ್ಲಿ ಬಂದಂಥವ್ರು. ಹಾಗೂ ಸಿದ್ಧ ಸಂಘ, ಸಿದ್ಧರು, ಇವರೆಲ್ಲರ ಸಮೂಹವು ಕೂಡ
ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ಇವರೆಲ್ಲರೂ ಕೂಡ ಪರಮಾತ್ಮನ ರೂಪವನ್ನು ಆಶ್ಚರ್ಯಗೊಂಡು ದಿಗ್ಭ್ರಮೆಗೊಳಗಾಗಿ ನೋಡ್ತಾ ಇದ್ದಾರೆ. ಅಂತ ರೂಪ ಕಂಡಿದ್ರಿಗೆ ಬಂದ್ರೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಕೆಲವರು ಸ್ತೋತ್ರ ಮಾಡಿದ್ರು, ಕೆಲವರು ಸ್ತುತಿ ಮಾಡಿದ್ರು, ಕೆಲವರು ಕೈ ಮುಗಿದ್ರು, ಇನ್ನು ಕೆಲವರು ಅದು ಮಾಡ್ಬೇಕಂತ ಗೊತ್ತಾಗ ಸುಮ್ಮನೆ ನೋಡ್ತಾ ನಿಂತ್ಬಿಟ್ಟಿದ್ದಾರೆ ಆ ಪರಮಾತ್ಮನ ರೂಪವನ್ನ. ಕೆಲವೊಂದು ತಿರುಪತಿಗೆ ಹೋದ್ರೆ ಅದೇ ಆಗತ್ತೆ. ಆ ರಶ್ ಅಲ್ಲಿ ಗದ್ದಗದ್ದ ಮಾಡ್ಕೊಂಡು ಹೋಗಿರ್ತೀವಿ. ಅದು ಹೋದ್ರೆ ಹೇಳೋ ವೆಂಕಟೇಶ್ವರ ಸ್ತೋತ್ರನೂ ಕೂಡ ಕಮ್ಮಿ. ಆಗ ಆ ರೂಪ ಫುಲ್ ಹತ್ರ ಬಿಟ್ರ ಮತ್ತಿದ್ದು ಎಲ್ಲೋ ಜೈಲ್ ಜೈಲ್ಗಿಂತ ದೂರ ಹಾಕಿ ತಪ್ಪಿದ್ರೆ ಅಲ್ಲೇನೋ ಗೋವಿಂದ ಗೋವಿಂದ ಅಂತ ಬರ್ಬೋದು. ಒಂಚೂರು ಹಾಗೆ ಒಳಗೆ ಹೋದ್ರೆ ಆ ಪರಮಾತ್ಮನ ಈ ಪ್ರಾಕೃತವಾದಂತಹ ಸಾಲಿಗ್ರಾಮ ಶಿಲಾಮಯವಾದಂತಹ ಪರಮಾತ್ಮನ ಸನ್ನಿಧಾನೋಪೇತವಾದ ರೂಪವನ್ನು ನೋಡಿದ್ರೇನೆ ನಮ್ಮಲ್ಲಿ ಬಾಯಲ್ಲಿ ಅಕ್ಷರ ಬರಲ್ಲ, ಆಶ್ಚರ್ಯವಾಗಿ ನಿಂತು ಬಿಟ್ಟಿರ್ತೇವೆ. ಸ್ವಯಂ ಪರಮಾತ್ಮನ ರೂಪವನ್ನೇ ಅವರು ಕಾಣ್ತಾ ಇದ್ರೆ ವಿಸ್ಮಿತಾಶ್ಚೈವ ಸರ್ವೇ ವೀಕ್ಷಂತೆ, ಕೇವಲ ಆಶ್ಚರ್ಯ ತುಂಬಿದವರಾಗಿ ನೋಡ್ತಾ ನಿಂತುಬಿಡ್ತಾರೆ ಅಷ್ಟೇ ಪರಮಾತ್ಮನ ರೂಪವನ್ನ. ಅದನ್ನೇ ಅಂತ ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಬಹುದರಂ ಬಹುದಂಷ್ಟ್ರಾಕರಾಲಂ ದೃಷ್ಟ್ವಾ ಲೋಕಾಃ ಬಹುದರಂ ಬಹುದಂಷ್ಟ್ರಾಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತಥಾಹಂ. ಆ ರೂಪವನ್ನ ಎಲ್ಲರೂ ನೋಡ್ತಾ ಇದ್ದಾರಲ್ಲ, ಎಲ್ಲಿ ನೋಡಿದ್ರು ಎಲ್ಲ ಕಾಣಿಸ್ತಾ ಇದೆ. ಇದು ಪರಮಾತ್ಮನ ವಿಶೇಷ ಲಕ್ಷಣ. ಸರ್ವತಃ ಪಾಣಿಪಾದಂಚ ಅಂತ ದೇವರಿಗೆ. ಪರಮಾತ್ಮನಿಗೆ ಕೈ ಕಾಲು ಮುಖ ಇತ್ಯಾದಿಗಳೆಲ್ಲವನ್ನು ನೋಡ್ತಾ ಇದ್ದಾನೆ. ಕೈ ಕಾಲು ಇವೆಲ್ಲ ನೋಡ್ತಾ ಇದ್ದಾಗ ಎಷ್ಟೆಷ್ಟು ನೋಡ್ತಾ ಇದ್ದಾನೆ, ಹೇಗೆ ನೋಡ್ತಾ ಇದ್ದಾನೆ, ಯಾವ ಕೆಲಸ ಮಾಡುತ್ತೆ ಅಂತ ಪ್ರಶ್ನೆ. ಎಲ್ಲವೂ ಎಲ್ಲ ಕೆಲಸ ಮಾಡುತ್ತೆ. ಇದು ಪರಮಾತ್ಮನ ಲಕ್ಷಣ. ಅವನು ಕೈಯಿಂದ ಮಾಡೋ ಕೆಲಸವನ್ನು ಕಾಲಿಂದಲೂ ಮಾಡಬಲ್ಲ, ಕಾಲಿಂದ ಮಾಡಬೇಕಾದ್ರೂ ಕೈ ತಲೆಯಿಂದ ಯಾವುದರಿಂದ ಏನ್ ಬೇಕಾದ್ರೂ ಮಾಡಬಲ್ಲ. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹೂರ್ಪಾದಂ. ಬಹುವಕ್ತ್ರ ನೇತ್ರವಾದ ದೊಡ್ಡದಾದ ರೂಪವನ್ನ. ಮತ್ತೊಂದು ಉಗ್ರ ಅಂತಂದ್ರೆ ಏನಲ್ಲಿ ಅಲ್ಲಿ ನಿಯಾಮಕ ಬಹುದಂಷ್ಟ್ರಾಕರಾಲಂ, ಅತ್ಯಂತ ದಂಷ್ಟ್ರ. ಪರಮಾತ್ಮನ ಹಲ್ಲುಗಳು ಚೂಪು ಚೂಪಾಗಿದೆ ಅಂತ ಅದನ್ನು ನೋಡ್ತಾ ಇದ್ದಾರೆ. ಆ ಹಲ್ಲನ್ನು ನೋಡಿ ಜನ ಹೆದರ್ತಾ ಇದ್ದಾರೆ. ಅಷ್ಟು ಘೋರವಾದ ಉಗ್ರವಾದ ರೂಪವನ್ನು ಪರಮಾತ್ಮ ತೋರಿಸ್ತಾ ಇದ್ದಾನೆ. ಅಲ್ಲಿ ಎಲ್ಲಿಗೂ ವ್ಯಾಪಿಸಿದೆ. ನಭಸ್ಪೃಶಂ ದೀಪ್ತಮನೇಕವರ್ಣಂ. ನಭಸ್ಪೃಶಂ ಎಲ್ಲ ಆಕಾಶವನ್ನು ಮುಟ್ತಾ ಇದೆ. ಇಂಥ ಆಕಾಶವನ್ನು ಮುಟ್ಟಿಲ್ಲ ಅಂತಿಲ್ಲ, ಪ್ರತಿಯೊಂದು ಭಾಗವನ್ನು ವ್ಯಾಪಿಸಿದೆ. ದೀಪ್ತಂ ಅನೇಕ ವರ್ಣಂ, ಅನೇಕ ವರ್ಣೋಪೇತವಾದಂತಹ ಆ ಪರಮಾತ್ಮನ ರೂಪವನ್ನು ನೋಡ್ತಾ ಇದ್ದಾನೆ. ವ್ಯಾಪ್ತಾನಂ ದೀಪ್ತ ವಿಶಾಲ ನೇತ್ರಂ. ಹಿಂದೆ ಕಮಲಪತ್ರಾಕ್ಷ ಅಂತ ಹೇಳಿ ಕಾರುಣ್ಯ ಭರಿತವಾದ ಪ್ರಸನ್ನವಾದ ಪರಮಾತ್ಮನ ಕಣ್ಣನ ಚಿತ್ರಣ ಮಾಡಿದ್ರೆ ಇಲ್ಲೇನಂತಾನೆ ದೀಪ್ತ ವಿಶಾಲ ನೇತ್ರ. ಬೆಂಕಿಯನ್ನು ಉಗುಳ್ತಾ ಇರುವಂತಹ ಅರಳಿದುಕೊಂಡು ಅಂತಾನೆ. ಇಲ್ಲೇನೋ ಪ್ರಸನ್ನವಾಗಿ ಅವ್ರಿಗೆ ಆನಂದ ಕಣ್ಣಲ್ಲೇ ಎಲ್ಲ ಗೊತ್ತಾಗೋಗುತ್ತೆ. ಅವನು ಖುಷಿ ಇದ್ದಾನೋ, ದುಃಖದಲ್ಲಿದ್ದಾನೋ, ಆನಂದದಲ್ಲಿದ್ದಾನೋ, ಸಿಟ್ಟು ಮಾಡ್ತಾ ಇದ್ದಾನೋ ಎಲ್ಲ ಗೊತ್ತಾಗೋಗುತ್ತೆ. ಇಲ್ಲಿ ಪರಮಾತ್ಮನ ಕಣ್ಣು ಹೇಗೆ ಕಾಣಿಸ್ತಾ ಇದೆ? ದೀಪ್ತ ಪ್ರಭೆಯಿಂದ ಧಗಧಗಿಸ್ತಾ ಇರುವಂತಹ ವಿಶಾಲವಾದ ಕಣ್ಣನ್ನು ನೋಡ್ತಾ ಇದ್ದಾನೆ. ಇದನ್ನ ನೋಡಿ ದೃಷ್ಟ್ವಾ ಹಿತ್ವಾಂ ಪ್ರವ್ಯಥಿತ ಅಂತರಾತ್ಮ. ಮನಸ್ಸೆಲ್ಲ ನನ್ನ ವ್ಯಥಿತ, ಅಲುಗಾಡಿ ಹೋಗ್ತಾ ಇದೆ, ನಡಗಿ ಹೋಗ್ತಾ ಇದೆ, ಹೆದರ್ಕೊಂಡಿದ್ದೇನೆ. ಅಷ್ಟೇ ಯಾಕೆ ಧೃತಿಂ ನ ವಿಂದಾಮಿ ಶಮಂಚ ವಿಷ್ಣು. ನನಗೆ ಧೈರ್ಯ ಸಾಲದು. ಅಷ್ಟೇ ಯಾಕೆ ನನಗೆ ನೆಮ್ಮದಿ ಸಿಗ್ತಾ ಇಲ್ಲ ಅಂತ ಅಂತಹ ರೂಪವನ್ನು ನೋಡಿ ಹೆದರು ಬಿಟ್ಟಿದ್ದಾನೆ. ಪರಮಾತ್ಮನ ಅಂಥ ಘೋರ ರೂಪವನ್ನು ನೋಡ್ತಾ ಇದ್ದಾನೆ. ಅಷ್ಟೇ ಯಾಕೆ ದಂಷ್ಟ್ರಾಕರಾಲ ವಿಧತೆ ಮುಖಾನಿ ದೃಷ್ಟೈವ ಕಾಲಾನಲ ಸನ್ನಿಭಾನಿ. ನಿನ್ನ ಹಲ್ಲುಗಳನ್ನು ನೋಡಿದ್ರೆ ಹೆದರಿಕೆ ಆಗ್ತಾ ಇದೆ. ಯಾಕೆಂದ್ರೆ ಸಾಮಾನ್ಯವಾಗಿ ಮನುಷ್ಯನ ಮುಖವನ್ನು ನೋಡ್ತಾರೆ. ಮುಖ ನೋಡಿದಾಗ ಇವನಿಗೆ ಅದು ಉಗ್ರ ರೂಪ, ನೋಡಿದ್ರೆ ಹಲ್ಲುಗಳೇ ಚೂಪು ಚೂಪಾಗಿ ಕಾಣಿಸ್ತಾ ಇದೆ. ಅದನ್ನು ನೋಡಿದ ಮತ್ತಷ್ಟೇ ಯಾಕೆ ಕಾಲಾನಿಲ ಸನ್ನಿಭಾನಿ. ಒಂದೊಂದು ಹಲ್ಲುಗಳು ಹೇಗಿದೆ ಅಂತಂದ್ರೆ ಒಳ್ಳೆ ಕಾಲಾನಲ, ಅಂತ ಇಂತ ಅನಲ ಅಲ್ಲ, ಬೆಂಕಿ ಅಲ್ಲ, ಕಾಲಾಗ್ನಿ ಹೇಗಿರ್ಬೇಕು ಹಾಗಿದೆ ಆ ನಿನ್ನ ಮುಖ, ಆ ನಿನ್ನ ಹಲ್ಲುಗಳು. ಅದನ್ನು ನೋಡುತ್ತಿರ್ಲಿಕ್ಕೇನೆ ನನಗೇನಾಗ್ತಾ ಇದೆ ಅಂತಂದ್ರೆ ದಿಶೋರಜಾನೆ ದಿಮ್ಮೂಢ ಆಗಿದ್ದೆ ನಾನು. ದಿಕ್ಕೇ ತೋರಿಸಿದಂತಾಗಿದೆ ಅಂತೀವಲ್ಲ ಕನ್ನಡದಲ್ಲಿ, ಅದನ್ನೇ ಅಂತಿದ್ದಾನೆ. ದಿಶೋರಜಾನೆ, ನನಗೇನು ದಿಕ್ಕೆ ಗೊತ್ತಾಗ್ತಾ ಇಲ್ಲ. ನಲಭೇತ ಶರ್ಮ, ಆನಂದ ಆಗ್ತಾ ಇಲ್ಲ ನನಗೆ ಅಂತಾನೆ. ಹಿಂದೆಲ್ಲ ದೇವರನ್ನ ನೋಡಿ ಖುಷಿಪಟ್ಟ, ಹೇಳ್ತಾ ಇರೋದನ್ನ ಹೇಳಿ ಖುಷಿಪಟ್ಟ. ಈ ಮಾತನ್ನು ಅಂದಿದ್ದಾರೆ. ಪ್ರಿಯಮಾಣಾಯ, ನನ್ನ ಮಾತನ್ನು ಕೇಳಿ ಖುಷಿ ಪಡ್ತಾ ಇದ್ದ. ಕೃಷ್ಣ ಹೇಳೋದನ್ನ ನೋಡಿ ಕೃಷ್ಣನೇ ನೋಡಿ ಖುಷಿ ಪಡ್ತಾ ಇದ್ದ. ಈಗ ಅದೇ ಕೃಷ್ಣ ವಿಶ್ವರೂಪ ತೋರಿಸ್ತಾ ಇದ್ದಾನೆ, ಆಗ್ತಾ ಇಲ್ಲ, ಸಂತೋಷ ಆಗ್ತಾ ಇಲ್ಲ ನನಗೆ. ಆದ್ದರಿಂದ ಸ್ವಾಮಿ
ಪ್ರಸೀದ ದೇವೇಶ ಜಗನ್ನಿವಾಸ. ಸ್ವಾಮಿ ನೀನು ಪ್ರಸನ್ನನಾಗು ಅಂದ್ರೇನು? ನೀನು ಪ್ರಸನ್ನನಾಗಿದ್ದೀಯಾ ಅನ್ನೋ ಭಾವನೆಯನ್ನು ನನಗೆ ಕೊಡು. ನೀನು ನಿತ್ಯ ಪ್ರಸನ್ನನೇ. ನಾವು ದೇವರಿಗೂ ಜಯಕಾರ ಹಾಕ್ತೀವಿ. ರಾಮಚಂದ್ರ ದೇವರಿಗೆ ಜಯವಾಗಲಿ, ನಾವು ಹೇಳಿದ್ರೆ ಜಯ ಆಗುತ್ತೆ, ಆಗಲ್ಲ. ಜಯವಾಗಲಿ ಅಂದ್ರೇನು? ನೀನು ನಿತ್ಯೋತ್ಕೃಷ್ಟನೇ ಇದ್ದೀಯಾ ಅನ್ನೋ ಜ್ಞಾನ ನಮಗೆ ಬರಲಿ ಅಂತ ಅರ್ಥ. ಹಾಗೆ ಪ್ರಸೀದ, ನೀನು ಪ್ರಸನ್ನನಾಗು ಅಂದ್ರೇನು? ನೀನು ಪ್ರಸನ್ನನಾಗಿದ್ದೀಯಾ ಅನ್ನೋ ಭಾವನೆ ನನಗೆ ಬರಲಿ. ಈಗ ಎಂತ ಭಾವನೆ? ಉಗ್ರನಾಗಿದ್ದೀಯಾ ಅನ್ನೋ ಭಾವನೆ ಇದೆ. ಉಗ್ರ ಅಂತಂದ್ರೆ ಆ ಉಗ್ರತೆಯನ್ನು ಸ್ವಲ್ಪ ಪರಿಚಯ ಕೊಡ್ತಾನೆ ಅರ್ಜುನ. ಹೇಗಿದ್ದ ಪರಮಾತ್ಮ ಉಗ್ರನಾಗಿ ಅಂತಂದ್ರೆ, ಒಂದು ರೂಪ ತಗೊಂಡಿದ್ದಾನೆ, ವಿಸ್ತಾರವಾಗಿ ಬೆಳೆದು ನಿಂತಿದೆ, ಎಲ್ಲ ಕಡೆ ಬೆಂಕಿಯನ್ನು ಚೆಲ್ತಾ ಇದ್ದಾನೆ. ನೋಡದಲ್ಲೆಲ್ಲ ಪರಮಾತ್ಮನ ಮುಖವೇ. ಪ್ರತಿಯೊಂದು ಮುಖವೂ ಕೂಡ ಕರಾಳ ದಂಷ್ಟ್ರಯುಕ್ತವಾಗಿದೆ. ಆ ದಂಷ್ಟ್ರ ಇದ್ದ ಮೇಲೆ ಅಗಿಲಿಕ್ಕೆ ನಾನು ಬೇಕಲ್ಲ. ಯಾರಿದ್ದಾರೆ ಅಗಿಲಿಕ್ಕೆ ಅಂದ್ರೆ, ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವ ನಿಲಪಾಲ ಸಂಘಾಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೋ ಸಹಾಸ್ಮದೀಯೈರಪಿ ಯೋಧ ಮುಖ್ಯೈಃ ಅಂತಾರೆ. ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ, ಈ ಎಲ್ಲಾ ಧೃತರಾಷ್ಟ್ರನ ಮಕ್ಕಳು. ಅಷ್ಟೇ ಯಾಕೆ, ಎಲ್ಲಾ ರಾಜಾದಿರಾಜರು. ಆಮೇಲೆ ಭೀಷ್ಮ, ಯಾರನ್ನ ನೋಡಿ ಇವನು ಹತ್ತಿದ್ನೋ ಆ ಹೆಸರು ಹೇಳ್ತಾರೆ. ನಾನು ಭೀಷ್ಮಾಚಾರ್ಯನ ಕೊಲ್ಲಿ, ಅದನ್ನೇ ಕಥಂ ಭೀಷ್ಮ ಸಂಖ್ಯೆ ದೃಢಂಚ ಮಧುಸೂದನ. ಅಲ್ಲಿಂದ ಶುರುವಾಗಿದೆ ಈ ಮಾತು. ನಾನು ಹೆಂಗ್ ಭೀಷ್ಮಾಚಾರ್ಯನ ಹೊಡಿಲಿ, ನಾನು ಹೆಂಗ್ ದ್ರೋಣಾಚಾರ್ಯನ ಹೊಡಿಲಿ? ಈಗ ಅರ್ಥ ಆಗುತ್ತೆ, ನಾನೆಲ್ಲ ಹೊಡಿತಾ ಇರೋದು ಅಂತ. ಭೀಷ್ಮಂಚ ಭೀಷ್ಮ, ಭೀಷ್ಮಾಚಾರ್ಯ ನೋಡಿದ. ದ್ರೋಣ, ದ್ರೋಣಾಚಾರ್ಯರು. ಅಷ್ಟೇ ಯಾಕೆ, ಹುಟ್ಟದಾಗಿಂದ ನಾನು ಕರ್ಣ ಬದ್ಧ ಬೇಡಿಗಳು ಅಂತ ನೋಡ್ಕೊಂಡ್ ಬಂದಿದ್ದವರು ಇಬ್ಬರು. ಏನೋ ನಾ ಕರ್ಣ ಸೋಲಿಸ್ತೀನಿ, ಸಾಯಿಸ್ತೀನಿ ಇವೆಲ್ಲ ಇದ್ರೆ. ಸೂತಪುತ್ರ ತಥಾಸೋ, ಈ ಸೂತಪುತ್ರ ಕರ್ಣ ಈತನು ಕೂಡ ಅಷ್ಟೇ ಯಾಕೆ, ಸಹಾಸ್ಮದೀಯೈರಪಿ ಯೋಧ ಮುಖ್ಯೈ. ನಮ್ಮಲ್ಲಿ ಯಾರ್ಯಾರು ಪ್ರಧಾನರು ಅಂತಿದ್ದಾರೋ, ಇಲ್ಲಿ ಬಹಳ ಸ್ವಾರಸ್ಯವಾಗುತ್ತಾನೆ. ಅಲ್ಲಿ ಪಾಂಡವರಲ್ಲಿ ಪಂಚಪಾಂಡವರನ್ನ ಕೆಲವರನ್ನ ಹೊರತುಪಡಿಸಿ ಇನ್ಯಾರು ಪ್ರಧಾನರು ಅಂತಿದ್ದಾರೋ, ಮಹಾಭಾರತ ಯುದ್ಧವನ್ನು ಕೇಳಿದ್ರೆ ಗೊತ್ತಾಗುತ್ತೆ. ಅನೇಕ ಮುಖ್ಯ ಮೊದಲನೇ ದಿನದಿಂದ ಶ್ವೇತ, ಶಂಖ ಇವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಸೇನಾಧಿಕಾರಿಗಳು. ಅವರು ಕೂಡ ಪರಮಾತ್ಮನ ಒಳಗೆ ಪ್ರವೇಶ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದಾರೆ ಅರ್ಜುನ. ಹೇಗೆ ನೋಡ್ತಾ? ವಕ್ರಾಳಿತೆ ತ್ವರಮಾಣ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿತ್ ವಿಲಗ್ನಾಃ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ. ಬಹಳ ಸ್ವಾರಸ್ಯವಾದ ಮಾತಿದು. ಹೆಂಗ್ ಕಾಣ್ತಾ ಇದೆ ಅಂತಂದ್ರೆ, ಅವರೆಲ್ಲ ಪರಮಾತ್ಮನ ಬಾಯಿನ ಪ್ರವೇಶ ಮಾಡ್ತಾ ಇದ್ದಾರೆ. ಪರಮಾತ್ಮ ಬಾಯಿನ ತೆಗೆದು ಆ ಹಲ್ಲಿನ ತುದಿಯಾದ ಚೂಪಲ್ಲಿ ಅವರೆಲ್ಲ ಸಿಕ್ಕಾಕೊಂಡು ಒದ್ದಾಡ್ತಾ ಇರೋದನ್ನು ನೋಡ್ತಾ ಇದ್ದಾನೆ ಇವನು. ಇದು ಒಂದರ್ಥ ಆದ್ರೆ, ಇನ್ನೊಂದು ಅರ್ಥದಲ್ಲಿ ಚೂರ್ಣಿತೈ ಉತ್ತಮಾಂಗೈ, ಎದುರುಗಡೆ ಅವರೆಲ್ಲ ಕಾಣಿಸ್ತಾ ಇದ್ದಾರಲ್ಲ, ಪ್ರತಿಯೊಬ್ರು ಹೇಗೆ ಕಾಣಿಸ್ತಾ ಇದ್ದಾರೆ ಅಂತಂದ್ರೆ, ಅವರ ತಲೆಗಳೆಲ್ಲ ಹೋಳಾದಂತೆ ಕಾಣಿಸ್ತಾ ಇದೆ ಅವನಿಗೆ. ಅಂದ್ರೆ ಏನರ್ಥ? ಒಂದು ಗಡಿಗೆ ಒಡೆದಿರುತ್ತೆ, ದೂರದಿಂದ ನೋಡಿದವನಿಗೆ ಅದು ಒಡೆದಿದೆ ಅಂತ ಗೊತ್ತಾಗಲ್ಲ. ಹತ್ರ ಹೋಗಿ ನೋಡಿದಾಗ ಸೀಳ್ಕೊಂಡ್ಬಿಟ್ಟಿರೋದು ಇವೆಲ್ಲ ಗೊತ್ತಾಗಲ್ಲ. ಹೇಗೆ ಗೊತ್ತಾಯ್ತು? ಸೂಕ್ಷ್ಮ ದೃಷ್ಟಿ ಇದೆ ಗೊತ್ತಾಯ್ತು ಅಂತ ಹೇಳ್ತೇವೆ. ಹತ್ರ ಹೋಗಿ ನೋಡಿದಾಗ ಗೊತ್ತಾಯ್ತು ಅಂತೀವಿ. ಹಾಗೆ ಇಲ್ಲೂ ಕೂಡ ಭೀಷ್ಮಾಚಾರ್ಯರಾಗಲಿ ದ್ರೋಣಾಚಾರ್ಯರಾಗಲಿ ಅವರದ್ದೆಲ್ಲ ಆಯುಷ್ಯವು ಹ್ರಾಸವಾಗಿದೆ, ಅವರದ್ದೆಲ್ಲವೂ ಕೂಡ ತಲೆಗಳು ಒಡೆದು ಹೋಗಿದೆ. ಇವೆಲ್ಲವೂ ಕೂಡ ಅರ್ಜುನನಿಗೆ ಕಾಣಿಸ್ತು. ಅಲ್ಲಿ ಒಡೆದು ಚೂರ್ಣವಾಗೋದು ಅದು ಹೇಗೆ ಅಂತಂದ್ರೆ, ದಿವ್ಯ ದೃಷ್ಟಿ ಇತ್ತು, ಕಾಣಿಸ್ತು. ಪರಮಾತ್ಮನಿಂದಲೇ ಇವೆಲ್ಲವೂ ಕೂಡ ಆಗ್ತಾ ಇದೆ ಅನ್ನೋದು ಅವನಿಗೆ ಕಾಣಿಸ್ತು. ದೃಷ್ಟಾಂತವನ್ನು ಒಂದು ಕೊಡ್ತಾರೆ. ಪುರೂರವ ರಾಜನ ಕಥೆಯಲ್ಲಿ ಬರುತ್ತಿದ್ದು, ಪುರೂರವ ರಾಜ ಅಶ್ವಿನಿ ದೇವತೆಗಳು ಬಂದಾಗ ಎದುರಿಗೆ ಹೋಗ್ತಾನೆ. ಪುರೂರವ ಸರಿಯಾಗಿ ಚೆನ್ನಾಗಿ ಕಾಣಿಸಪ್ಪ, ಹೋಗು ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಹೋಗಿ ಎರ್ಕೊಂಡು ಚೆನ್ನಾಗಿ ಎಲ್ಲ ಎರ್ಕೊಂಡು ಎಲ್ಲ ಏನೇನು ರಾಗರು ಹಾಕೊಂಡು ಬರಬೇಕು, ಮೇಕಪ್ ಗಿಫ್ಟ್ ಮಾಡ್ಕೊಂಡು ಬರ್ತಾರೆ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಹಿಂಗ್ಯಾಗಿ ಕಾಣಿಸ್ತಾ ಇದ್ದೋ ಪುರೂರವ ಅಂತ ಅಂದ್ರೇನು? ನಿನ್ನ ವಾರ್ಧಕ್ಯವನ್ನು ಮುಚ್ಚಿಡಕ್ಕಾಗಲ್ಲ ಅಂತಂತಾರೆ. ನಾನು ನೋಡಿದ್ದಕ್ಕಿಂತ ಇವಾಗಿನ ವಯಸ್ಸಾಗಿದೆ ನಿನಗೆ, ಕೆಲವರನ್ನು ಗುರುತಿಸ್ಲಕ್ ಆಗದಿರಬಹುದು, ಅದು ನಮಗಾಗತ್ತೆ ಅಂತ ಅಶ್ವಿನಿ ದೇವತೆಗಳು. ಅವ್ರು ಹೇಳಿದ ಮೇಲೆ ಇವನೇನೋ ಡ್ರೆಸ್ ಮಾಡ್ಕೊಂಡ್ ಬಂದ, ಏನೋ ಚೆನ್ನಾಗಿ ಕಾಣಿಸ್ತಾ ಇದ್ದೇನೆ ಮುಂಚಿನಕ್ಕಿಂತ ಅಂತ ಅನ್ಕೊಂಡ್ ಬಂದ. ಅದನ್ನ ನೋಡಿದ್ರೆ ವಾಸ್ತವದಲ್ಲಿ ಇನ್ನೂ ಒಂದು ದೇಹ ಹಾಳಾಗಿತ್ತು. ಹೊರಗಿನ ಜಗತ್ತಿಗೆ ಅದು ಕಾಣಲ್ಲ. ಯಾರಿಗದು ಕಾಣಿಸ್ತು?
ಅಶ್ವಿನಿ ದೇವತೆಗಳು ಕಾಣಿಸ್ತು. ಹಾಗೆ ಇಲ್ಲಿ ಅರ್ಜುನನಿಗೆ ಕಾಣಿಸ್ತು. ಯಾಕೆ? ದಿವ್ಯ ದೃಷ್ಟಿ ಇದೆ. ಅಲ್ಲಿ ಅಶ್ವಿನಿ ದೇವತೆಗಳಿಗೆ ಆ ದಿವ್ಯ ದೃಷ್ಟಿ ಇತ್ತು. ಇವನೇನು ಮೇಲ್ಗಡೆ ಮೇಕಪ್ ಮಾಡಿಕೊಂಡ್ರು ಒಳಗಿಂದ ಅವರು ಗುರುತು ಹಿಡಿದು ಬಿಡ್ತಾರಲ್ಲ, ಹಾಗಿಲ್ಲ. ಅರ್ಜುನನು ಕೂಡ ಪ್ರತಿಯೊಬ್ಬರನ್ನು ಕೂಡ ನೋಡ್ತಾ ಇದ್ದಾನೆ. ಹೇಗೆ ಕಾಣಿಸ್ತಾ ಇದ್ದಾರೆ? ಚೂರ್ಣಿದೆ ಉತ್ತಮಾಂಗೈ, ಅವರ ತಲೆಯೆಲ್ಲವೂ ಕೂಡ ಪರಮಾತ್ಮನ ಬಾಯಿಯಲ್ಲಿ ಸಿಕ್ಕು ಒಡೆದು ಚೂರ್ಣವಾಗುತ್ತಾ ಇರೋದನ್ನು ನೋಡ್ತಾ ಇದ್ದಾನೆ. ದಿವ್ಯ ದೃಷ್ಟಿ ಇದ್ದದ್ದಕ್ಕಷ್ಟೇ ಅದು ಸಾಧ್ಯವಾದದ್ದು. ಇಷ್ಟನ್ನು ನೋಡಿದಾಗ ಹೇಗೆ ಕಾಣಿಸ್ತಿತ್ತು? ಯಥಾ ನದೀನಾಂ ಬಹವೋ ವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕ ವೀರಾಃ ವಿಶಂತಿ ವಕ್ರಾಣ್ಯಭಿ ವಿಜ್ವಲಂತಿ. ಹೇಗೆ ನದಿಯ ವೇಗ ಎಂಬುದು ಸಮುದ್ರಕ್ಕೆ ಹೋಗಿ ಸೇರುತ್ತೋ ಅಷ್ಟೇ. ಯಾಕೆ? ಇನ್ನೊಂದು ದೃಷ್ಟಾಂತ ಬಹಳ ಚೆನ್ನಾಗಿರೋದು ಏನು ಅಂತಂದ್ರೆ, ನದಿಯಲ್ಲಿ ಯಾರೋ ಒಬ್ಬ ಸಿಕ್ಕಾಕೊಂಡಿರ್ತಾನೆ. ಅವನು ಎಲ್ಲಿ ಹೋಗ್ತಾನೆ? ಸಮುದ್ರಕ್ಕೆ ಹೋಗ್ತಾನೆ. ತನ್ನ ಪ್ರಯತ್ನದಿಂದ ಹೋದ್ನೇನು? ನದಿ ಬಂದು ಎಳ್ಕೊಂಡು ಹೋಯ್ತು, ಹೋದ ಅಷ್ಟೇ. ಹಂಗೆ ಇವರೆಲ್ಲರೂ ಜೀವರಾಶಿಗಳು ಅವ್ರ ಪ್ರಯತ್ನ ಪಟ್ಟು ನಿನ್ನ ಬಾಯಲ್ಲಿ ಹೋಗ್ತಿಲ್ಲ. ಅವ್ರ ಪ್ರಯತ್ನ ಪಡ್ಲಿ ಪಡದೆ ಇರಲಿ, ನೀನೇ ಎಳ್ಕೊಂಡು ಹೋಗ್ತಾ ಇರ್ತೀಯ ಅವ್ರನ್ನ. ಹಾಗೆ ಇವರೆಲ್ಲರೂ ಕೂಡ ನಿನ್ನ ಮುಖಕ್ಕೆ ಬಂದು ಬೀಳ್ತಾ ಇದ್ದಾರೆ ಅಂದ್ರೆ ಅವ್ರ ಪ್ರಯತ್ನ ಪಡ್ತೀವಿ ಅಂತಂದ್ರು ಅದು ಆಗಲ್ಲ, ಪ್ರಯತ್ನ ಪಡಲ್ಲ ಅಂದ್ರೂ ಆಗಲ್ಲ. ನೀನೇ ಅವ್ರನ್ನ ಎಳ್ಕೊಂಡು ಹೋಗ್ತಾ ಇದ್ದೀಯ. ಅದನ್ನ ಕಣ್ಣಾರ ನೋಡ್ತಾ ಇದ್ದಾನೆ. ಇಂಥ ಘೋರರಿ. ಯಾರನ್ನ ನಾಕೊಂತೀನಿ ಅಂತ ಅನ್ಕೊಂಡಿದ್ನೋ, ಯಾರನ್ನ ಈಗ ಪರಮ ಪ್ರೀತ್ಯಾಸ್ಪದರು ಅಂತ ಅನ್ಕೊಂಡಿದ್ನೋ, ಎಲ್ಲರನ್ನೂ ಕೂಡ ಪರಮಾತ್ಮ ಒಂದೇ ಸರ್ತಿ ಆಹುತಿಯನ್ನು ತಗೊಳ್ತಾ ಇರುವಂತಹ ರೂಪವನ್ನು ನೋಡ್ತಾ ಇದ್ರೆ ಹೆಂಗ್ ತಡ್ಕೊತಾನ ಅವನು ಅಂತ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ರಾಣಿ ಸಮೃದ್ಧ ವೇಗಾಃ. ಹಾಗೆ ಬೆಂಕಿಯನ್ನ ಹುಡುಕೊಂಡು ಎಲ್ಲಾ ಹುಳಗಳು ಬಂದು ಬೀಳುತ್ತೋ ಹಾಗೆ ಪ್ರತಿಯೊಬ್ಬ ಜೀವರಾಶಿಗಳು ಕೂಡ ನಿನ್ನನ್ನೇ ಹುಡುಕೊಂಡು ಬೀಳ್ತಾ ಇತ್ತು. ಅವರನ್ನು ನೀನು ಹೆಂಗೆ ತಗೊಳ್ತಾ ಇದ್ದೀಯ ಒಳಗೆ ಅಂತಂದ್ರೆ, ಲೇಲಿಕ್ಯಸೆ ಗ್ರಸಮಾನ ಸಮಂತ ಲೋಕಾನ್ ಸಮಗ್ರಾನ್ ವರದೇ ಜ್ವಲತ್ತಿ ತೇಜೋ ವಿಲಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರಾಃ ಪ್ರತತಂತಿ ವಿಷ್ಣು. ಅವರನ್ನು ಹೆಂಗೆ ತಗೊಳ್ತಾ ಇದ್ದಾರೆ ಅಂದ್ರೆ ಪರಮಾತ್ಮ ಆಸ್ವಾದಿಸ್ಕೊಂಡು ತಿಂತಾ ಇದ್ದಾರಂತೆ. ಅವರನ್ನ ಒಳಗಡೆ ಹಾಕೊಂಡು ಕಡಿತಾ ಇದ್ರೆ ಅದರ ರಕ್ತ ಅವನ ತುಟಿಗೆಲ್ಲ ಹತ್ತಿ ಅದು ಎಷ್ಟು ಉಗ್ರವಾಗಿ ಕಾಣಿಸ್ತಾ ಇದೆ. ಅಂಥ ರೂಪವನ್ನ ಅರ್ಜುನ ನೋಡ್ತಾ ಇದ್ದಾಗ ನನಗೆ ಹೋದ ಅಲ್ಲಿ ತನಕ ಅವರಿಗೆ ಆ ಪರಮಾತ್ಮನ ರೂಪ ತೋರಿಸು 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 ಅಂತ ಕೇಳಿದ್ದ. ಹೋಗು ತೋರಿಸ್ತೀನಿ ಅಂತ ಪರಮಾತ್ಮ ತೋರಿಸಿದ್ರೆ ಆ ಘೋರವಾದ ಉಗ್ರವಾದ ರೂಪವನ್ನು ನೋಡಿ ಆಯ್ತಿಲ್ಲ, ನಮ್ಮ ಕೈಲಿ ನೋಡ್ಲಿಕ್ಕೆ ಆಗಲ್ಲ ಅಂತಂದ. ಕಡೆಗೆ ಅವನೇ ಅಂದ, ಆಖ್ಯಾಹಿಮೇಕೋ ಭವಾನ್ ಉಗ್ರ ರೂಪಃ ನಮೋಸ್ತುತೆ ದೇವವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಸ್ವಾಮಿ, ನನಗೆ ಅರ್ಥ ಆಗ್ತಾ ಇಲ್ಲ. ನಿಜವಾಗಿಯೂ ಈ ಶಬ್ದ ಯಾರು ಆಡ್ತಾರೆ ಅಂತಂದ್ರೆ ಯಾರು ತಿಳ್ಕೊಂಡಿರ್ತಾರೋ ಅವ್ರು ಆಡ್ತಾರೆ. ಯಾರು ಅರ್ಧಂಬರ್ಧ ತಿಳ್ಕೊಂಡಿರ್ತಾರಲ್ಲ ಅವರೆಲ್ಲ ಗೊತ್ತೊಂದು ಹಾರಾಡ್ತಿರ್ತಾರೆ. ಯಾರು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಅಂತ ಪ್ರವೃತ್ತರಾಗ್ತಾರೋ ವಿನೀತವಾಗಿ, ಅವರ ತಲೆಯಲ್ಲಿ ಮೊದಲು ಅಂಶ ಏನು ನಮಗೇನು ತಿಳಿದಿಲ್ಲ. ತಿಳಿಬೇಕಾಗಿರೋದು ತುಂಬಾ ಇದೆ. ಕೆಲವರಿಗಿರುತ್ತೆ, ನಾವು ನೋಡ್ಬಿಟ್ರೆ ಎಲ್ಲ ಅರ್ಥ ಮಾಡ್ಕೊಂಡ್ಬಿಡ್ತೀವಿ, ನಾವನ್ನ ಅನುಭವಿಸಿಲ್ಲರಿ ನಾವು, ಅದಕ್ಕೋಸ್ಕರ ಗೊತ್ತಾಗಿಲ್ಲ ಅಂತ ಕೆಲವರು ಹೇಳ್ತಿರ್ತಾರೆ. ಆದ್ರೆ ವಾಸ್ತವದಲ್ಲಿ ಅನುಭವಕ್ಕೆ ಬಂದ ಮೇಲೂ ನಮ್ಗೆ ಗೊತ್ತಾಗತ್ತೆ. ಇನ್ನ ತಿಳ್ಕೊಬೇಕಾಗಿರೋದು ಬೇಕಾದಷ್ಟಿದೆ ಅಂತ. ಇಲ್ಲಿ ಅರ್ಜುನನಿಗೆ ಸಾಕ್ಷಾತ್ ಕಣ್ಣಾರೆ ಪರಮಾತ್ಮ ತೋರಿಸಿದ್ರು. ಅವನೇನಂತಾನೆ, ಆಖ್ಯಾಹಿಮೇ ಭವಾನ್ ಉಗ್ರರೂಪಃ ಕಃ. ಸ್ವಾಮಿ, ನೀನು ಯಾಕೆ ಇಂಥ ಉಗ್ರರೂಪವನ್ನು ತಗೊಂಡಿದ್ಯಾ ಅಂತ ಅರ್ಥ ಆಗ್ತಿಲ್ಲ, ದಯವಿಟ್ಟು ತಿಳಿಸು ಅಂತಾನೆ. ನೋಡ್ತಾ ಇದ್ದಾನೆ, ಅರ್ಥ ಮಾಡ್ಕೋಬೋದಿತ್ತಲ್ಲ. ಇಲ್ಲ, ನೀನೇ ತಿಳಿಸು ಅಂತ ಕೇಳ್ತಾ ಇದ್ದಾನೆ. ಆಖ್ಯಾಯಿ, ನೀನೇ ನನಗೆ ತಿಳಿಸು, ಇಂಥ ಉಗ್ರರೂಪ ಯಾಕೆ ತಗೊಂಡಿದ್ದೀಯಾ? ಉಗ್ರ ರೂಪ ತಗೊಂಡಿದ್ದೀಯಾ ಅಂದ್ರೆ ನಿನ್ನಲ್ಲಿ ಉಗ್ರತೆ ಇದೆ ಅನ್ನೋ ಭಾವನೆ ನನ್ನಲ್ಲಿ ಬಂದಿದೆ. ಆ ಭಾವನೆಯನ್ನು ತೆಗೆದುಹಾಕು. ನಿನ್ನಲ್ಲಿ ಪ್ರಸನ್ನತೆ ಇದೆ ಅನ್ನೋ ಭಾವನೆ ನನಗೆ ಕೊಡು ಅಂತ. ದೇವವರ ಪ್ರಸೀದ. ಅಷ್ಟೇ ಅಲ್ಲ, ಇಂತಹ ಪ್ರವೃತ್ತಿ ನಿನ್ನಲ್ಲಿ ಯಾಕಿದೆ ಅಂತ ನಾನು ತಿಳ್ಕೋಬೇಕಾಗಿದೆ. ಆ ಪ್ರವೃತ್ತಿಯ ಹಿನ್ನೆಲೆ ಏನು ಅಂತ ನಾನು ತಿಳ್ಕೋಬೇಕಾಗಿದೆ. ದಯವಿಟ್ಟು ಅದನ್ನು ತಿಳಿಸು ಅಂತ ಹೇಳಿ ಅರ್ಜುನ ಕೇಳ್ಕೊಂಡಾಗ ಪರಮಾತ್ಮ ಅವನ ಪ್ರಾರ್ಥನೆಗೆ ಹೋಗೊಟ್ಟು, ನೀ ಕೇಳಿದ್ದಿ ತೋರಿಸ್ತೇನೆ, ಈಗ ನೀನೇ ಕೇಳ್ತಾ ಇದೀಯಾ, ಉತ್ತರ ಕೊಡ್ತೀನಿ ಅಂತ ಹೇಳಿ ಆ ಪರಮಾತ್ಮ ಯಾವ ರೀತಿಯಾಗಿ ಅರ್ಜುನನ ಪ್ರಾರ್ಥನೆಗೆ ಹೋಗೊಟ್ಟು ಉತ್ತರ ಕೊಟ್ಟಿದ್ದಾನೆ ಇತ್ಯಾದಿ ಭಾಗವನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಹರೇ ನಮಃ.